श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतच्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः। माला यस्य स चम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः। प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कारसाधकः। ब्रह्मान्ता गुरवः साक्षादिष्टं दैवं श्रियः पतिः आचार्या श्रीमदाचार्याः सन्तु मे जन्मजन्मनि। कामधेनुर्यथा पूर्वं सर्वाभीष्टफलप्रद तथा कलौ वादिराजश्रीपादोऽभीष्टदः सतां भवति यदनुभावादिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां तन्निधिं मानसे च। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಸ್ವಸ್ತಿಯಸ್ತು ಸತಾಂ ತನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ವೈಶಂಪಾಯನರು ಹೇಳ್ತಾರೆ, ಶಕಟಾಸುರನ ವಧಾನಂತರ ಪೂತನಿಯ ವಧೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಕಸ್ಯಚಿತ್ ವಧಕಾಲಸ್ಯ ಶಕುನಿ ವೇಷಧಾರಿಣಿ ಧಾತ್ರಿ ಕಂಸಸ್ಯ ಭೋಜಸ್ಯ ಪೂತನೇತಿ ಪರಿಶ್ರುತ ಪೂತನಾ ನಾಮ ಶಕುನಿ ಘೋರಾ ಪ್ರಾಣಭಯಂಕರೇ ಸಾ ಜಗಾಮ ಅರ್ಧರಾತ್ರೇ ವೈ ಪಕ್ಷೌ ಕ್ರೋಧಾದ್ ವಿಧುನ್ಮತಿ ತಥೋ ಅರ್ಧರಾತ್ರತಮಯೇ ಶಕುನಿ ಪ್ರತ್ಯದೃಶ್ಯತ ಅಂತ. ಕಂಸನ ಸಾಕುತಾಯಿಯಾದಂತಹ ಈ ಪೂತನ ಎನ್ನುವವಳು ತಾನು ಹಕ್ಕಿಯ ವೇಷವನ್ನು ಧರಿಸಿಕೊಂಡು ರಾತ್ರಿ ಕಾಲದಲ್ಲಿ ನಂದಗೋಕುಲವನ್ನು ಪ್ರವೇಶ ಮಾಡಿದ್ದಾಳೆ. ಹೇಗಿದ್ದಾಳೆ ಪೂತನಿ ಅಂದರೆ ಪ್ರಾಣಭಯಂಕರಿ. ಅಂದರೆ ಕೆಲವು ಹಕ್ಕಿಗಳನ್ನು ನೋಡುವಾಗ ಖುಷಿಯಾಗತ್ತೆ, ಆದರೆ ಇದು ಹಾಗಲ್ಲ. ಇದು ಪ್ರಾಣವನ್ನು ತೆಗೆಯುವಂತಹ ಕ್ರೂರ ಒಂದು ಪಕ್ಷಿಯಾಗಿ ಕಾಣ್ತಾ ಇದೆ, ಘೋರ ರೂಪಿಯಾಗಿದ್ಲು. ಹಾಗಾಗಿ ಅರ್ಧರಾತ್ರಿಯಲ್ಲಿ ಬಂದಿದ್ದಾಳೆ. ಮತ್ತೆ ತನ್ನೆಲ್ಲ ರೆಕ್ಕೆಗಳನ್ನು ಎರಡನ್ನು ಕೂಡ ಝಾಡಿಸಿಕೊಂಡು ನಂದಗೋಕುಲಕ್ಕೆ ತಾನು ಬಂದಿದ್ದಾಳೆ. ವ್ಯಾಘ್ರ ಗಂಭೀರ ನಿರ್ಘೋಷ ವ್ಯಾಹರಂತಿ ಪುನಃ ಪುನಃ. ಆ ಹಕ್ಕಿ ತಾನು ಸುಸ್ವರವಾಗಿ ಶಬ್ದ ಕೊಡೋದಿಲ್ಲ. ಮತ್ತೇನು ಹೇಗೆ ಕೇಳಿದರೆ ಹುಲಿಯಂತೆ ಗಂಭೀರವಾದ ಗರ್ಜನೆಯನ್ನು ಕೊಡ್ತದಂತೆ. ಎಲ್ಲಿಯಾದರೂ ಹಕ್ಕಿಗಳು ಕೂಜಿಡುದು ಕೂಳಿಡುದು ಅಂತ ಹೇಳ್ತವೆ, ಅದು ಹಕ್ಕಿಗಳು ಕೂಜಂತಂ ಅಂತ ಹೇಳಿ, ಅಂದರೆ ಅದು ಉಲಿಯುವುದು ಅಂತ ಹೇಳುವಂಥದ್ದು. ಆದರೆ ಇದು ಹಾಗಲ್ಲ, ಗಂಭೀರವಾದಂಥ ಗರ್ಜನೆಯನ್ನು ಪುನಃ ಪುನಃ ಮಾಡಿ ಏನು ಮಾಡಿದ್ದಾಳೆ ಕೇಳಿದರೆ ವ್ಯಾಹರಂತೀವನ ನಿಲಿಲ್ಯೇ ಶಕಟಾಕ್ಷಿ. ಅಲ್ಲಿ ಒಂದು ಬಂಡಿ ಇತ್ತು, ಆ ಬಂಡಿಯ ಅಡಿಯಲ್ಲಿ ಅಡಗಿ ಕೂತಿದ್ದಾಳೆ. ಅವಳಾದ್ಲು ಏನು ಮಾಡ್ತಾಳೆ ಕೇಳಿದರೆ ಹೇಗಿದ್ಲು ಕೇಳಿದರೆ ಪ್ರಸ್ರವೋತ್ಪೀಡ ವರ್ಷಿಣಿ. ಎರಡು ಸ್ತನಗಳು ಅದು ವಿಕಾರವಾಗಿತ್ತು. ಹಿಂದೆ ಹಕ್ಕಿಯಾಗಿ ಬಂದ್ಲು, ಈಗ ಸ್ತ್ರೀಯಾಗಿ ಬಂದ್ಲು. ಬಂದಾಗ ದೊಡ್ಡದಾದ ಸ್ತನ, ಅದರ ಎರಡೂ ಕೂಡ ಸೇರಿಕೊಂಡು ಮಧ್ಯದಲ್ಲಿ ಹಾಲು ಉಸುರಿಕೆ ಆರಂಭ ಆಗಿದೆ. ದದೌ ಸ್ತನಂಚ ಕೃಷ್ಣಾಯ ತತ್ರ ಸುಪ್ತವನೇ ಜನೆ ತಸ್ಯಾಸ್ತನೌ ಪಪೌ ಕೃಷ್ಣ ಪ್ರಾಣೈ ಸಹ ನನಾದಚ. ಎಲ್ಲ ಜನಗರು ಮಲಗಿದಂತಹ ಈ ಸಂದರ್ಭ, ಮಗು ರಾತ್ರಿ ಎದ್ದು ಅಳತ್ತೆ, ಕೃಷ್ಣ ಅಳ್ತಾನೆ ಅಂತ ಹೇಳಿ ಅವಳಿಗೆ ಸ್ತನ್ಯಪಾನವನ್ನು ತಾನು ಮಾಡಿಸ್ತಾ ಇದ್ದಾಳೆ. ಕೃಷ್ಣ ಏನು ಮಾಡಿದ, ಹಾಲು ಕುಡಿದ. ಹಾಲಿನ ಜೊತೆಗೆ ತಾನೇನು ಮಾಡ್ತಾನೆ ಕೇಳಿದ್ರೆ ಅವಳ ಪ್ರಾಣವನ್ನೂ ಕುಡಿದ. ಸ್ತನ್ಯಂ ತದ್ವಿಷ ಸಮ್ಮಿಶ್ರಂ ರಸ್ಯಮಾಸಿ ಜಗದ್ಗುರೋ ಭಿನ್ನಸ್ತನೀ ಚ ಸಹಸಾ ಪಪಾತ ಶಕುನ್ನಿ ಭುವಿ. ಆ ಹಾಲು ಹೇಗಿತ್ತು ಕೇಳಿದರೆ ವಿಷಮಿಶ್ರಿತವಾದಂತಹ ಹಾಲಾಗಿತ್ತು. ಹಾಗಾಗಿ ಭಗವಂತನಿಗೆ ಆಸ್ವಾದಕ್ಕೆ ಯೋಗ್ಯವಾದಂತಹ ಹಾಲಾಗಿರಲಿಲ್ಲ. ಆದರೂ ಕೂಡ ತಾನು ಅದನ್ನು ಸ್ವೀಕಾರ ಮಾಡಿದ್ದರಿಂದ ಶಕುನಿ ರೂಪದ ಯಾವ ಪೂತನೆ ಇದ್ದಾಳೆ ಅವಳು ನೆಲಕ್ಕೆ ಒರಗಿ ಬಿದ್ದಿದ್ದಾಳೆ. ಅದಕ್ಕೆ ಬೇರೆ ಬೇರೆ ಚರಿತ್ರೆಗಳೆಲ್ಲ ಹೇಳ್ತಾರೆ. ಉರ್ವಶಿ ತಾನು ಶಾಪದಿಂದಾಗಿ ಹೀಗೆಲ್ಲ ಆದದ್ದು. ಹಾಗೆಯೇ ರತ್ನಮಾಲೆ ಅಂತ ಈ ಬಲಿಚಕ್ರವರ್ತಿಯ ಒಂದು ಮಗಳು, ಅವಳು ರತ್ನಮಾಲೆ ಅಂತ. ಅವಳಿಗೇನಾಗುತ್ತೆ, ವಾಮನರೂಪಿ ಭಗವಂತ ಬಂದಾಗ ಬಹಳ ಚಂದದ ಹುಡುಗ, ಇವನಿಗೆ ನಾನು ಹಾಲು ಕುಡಿಸಬೇಕು ಎನ್ನುವಂಥ ಭಾವ, ಉತ್ಕಟವಾದಂಥ ಇಚ್ಛೆ ಬರುತ್ತೆ. ಹಾಗಾಗಿ ಅದು ಅರ್ಥ ಮಾಡಿಕೊಂಡ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಮುಂದೆ ಆಕೆಯೇ ಈ ಪೂತನೆಯಲ್ಲಿ ಆವಿಷ್ಟಳಾಗಿ ಅವಳು ಹಾಲನ್ನು ಕುಡಿಸಿದ್ಲು ಅಂತ. ಜೀವದ್ವಯ ಸಮಾವೇಶವನ್ನು ನಾವು ಒಪ್ಪುತ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ಎರಡೆರಡು ಜೀವರಿರ್ತಾರೆ, ಒಂದು ಒಳ್ಳೆಯ ಜೀವ. ಹಾಗಾದರೆ ಈ ಪೂತನೆಯಲ್ಲಿರುವಂತಹ ಜೀವ ಅದು ರತ್ನಮಾಲೆ ಅಂತ ಬ್ರಹ್ಮವಿವರ್ತ ಪುರಾಣ ಹೇಳಿದರೆ,
ಇನ್ನೊಂದು ಚರಿತ್ರೆಗಳಲ್ಲಿ ಎಲ್ಲ ಏನು ಹೇಳ್ತಾರೆ ಕೇಳಿದರೆ, ಉರ್ವಶಿ ಅಂತ ತಾವು ಪೂತನಿಯ ಪ್ರಕರಣದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ಹೇಳುವಾಗ, ತಾಟಕ ಚೋರ್ವಶಿ ಸಂಪ್ರವಿಷ್ಟ ಕೃಷ್ಣವಧ್ಯಾನ್ ನಿರಯಂಜಗ ಸಂಜಗಾಮ ಅಂತ ಹೇಳ್ತಾರೆ. ಉರ್ವಶಿಯೂ ಇದ್ಲು ಅಲ್ಲಿ ತಾಟಕೆಯೂ ಇದ್ಲು. ಯಾವ ರಾಮ ಮೊದಲು ಕೊಂದಂತಹ ಸ್ತ್ರೀ ಯಾವುದು ಕೇಳಿದರೆ ಅದು ತಾಟಕೆ. ಅದೇ ತಾಟಕೆ ಮತ್ತೆ ಪೂತನೆಯಾಗಿ ಬಂದಿದ್ದಾಳೆ. ಆದರೆ ಈ ಪೂತನೆಯಲ್ಲಿ ಕೇವಲ ತಾಟಕೆ ಅಲ್ಲ, ಉರ್ವಶಿಯೂ ಇದ್ದಾಳೆ. ಯಾಕೆ ಉರ್ವಶಿ ಇದ್ದಾಳೆ ಅಂತ ಕೇಳಿದರೆ ಅದಕ್ಕೆ ಕಥೆ ಹೇಳ್ತಾರೆ. ಒಬ್ಬ ತುಂಬುರನ ಸಂಗಮವನ್ನು ಅವಳು ಮಾಡಿದ್ದಕ್ಕೆ ಕುಬೇರ ಶಾಪ ಕೊಟ್ಟ. ಈ ದೇವಲೋಕದ ವ್ಯವಸ್ಥೆಗಳು ಹೇಗೆ ಕೇಳಿದರೆ, ಈ ಅಪ್ಸರಾ ಸ್ತ್ರೀಯರು ಅವರು ಯಾರೊಟ್ಟಿಗೂ ಕೂಡ ಅವರು ಮಲಗಬಹುದು, ಯಾರೊಟ್ಟಿಗೂ ಇರಬಹುದು. ಆದರೆ ಒಂದು ನಿಯಮಗಳು ಉಂಟಲ್ಲಿ. ಏನು ಕೇಳಿದರೆ, ಮೊದಲು ಯಾರು ಅವರೊತ್ತಿಗೆ ಇರ್ತಾರೋ ಆ ದಿನ ಅವರಿಗೆ ಎಂತ ಮೀಸಲು ಅಂತ ಅರ್ಥ. ಇವಳು ಏನು ಮಾಡಿದ್ಲು, ಉರ್ವಶಿ ಕುಬೇರನ ಜೊತೆಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ಲು. ಹಾಗಾಗಿ ಕುಬೇರನಿಗೆ ಮೀಸಲಾಗಿದ್ಲು. ಆದರೂ ಕೂಡ ಆಕೆ ಏನು ಮಾಡ್ತಾಳೆ ಕೇಳಿದರೆ, ಅಲ್ಲಿ ತುಂಬುರ ಒಬ್ಬ ಬಂದಾಗ ಈ ಕುಬೇರನನ್ನು ಬಿಟ್ಟು ತುಂಬುರನೊಟ್ಟಿಗೆ ಸಂಘವನ್ನು ಮಾಡಿದಾಗ ಸಿಟ್ಟುಗೊಂಡಂತಹ ಆತ ಶಾಪವನ್ನು ಕೊಡ್ತಾನೆ, ನೀನು ಭೂಮಿಯಲ್ಲಿ ಹುಟ್ಟು ಅಂತ. ಹಾಗಾಗಿ ಅವಳು ತಾನು ಪಟ್ಟ ಕರ್ಮಕ್ಕೆ, ಅಂದರೆ ತಾನು ಯಾವ ಒಂದು ಪಾತಿವ್ರತೆ ಅಲ್ಲಿಯ ನಿಯಮ ಏನುಂಟು ಅದನ್ನು ಭಗ್ನ ಮಾಡಿದ್ದಕ್ಕೆ ಅವಳೇ ಮುಂದೆ ಈ ಪೂತನೆಯ ಶರೀರದಲ್ಲಿ ಸೇರಿಕೊಂಡು ತನ್ನ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಹಾಗಾಗಿ ಅಲ್ಲಿದ್ದಂಥ ಸಜ್ಜೀವ ಅಥವಾ ಒಳ್ಳೆಯ ಚೇತನ ಆದದ್ರಿಂದಲೇ ತಾನು ಕೊಟ್ಟ ಹಾಲನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದರಿಂದ ಕೃಷ್ಣ ಸ್ಪರ್ಶ, ಕೃಷ್ಣ ಹಾಲು ಕುಡಿಯುವಂಥದ್ದೆಲ್ಲ ಪುಣ್ಯ ಅವಳಿಗೆ ಸಿಕ್ಕಿತು. ಆದರೆ ಅದರಲ್ಲಿ ಇದ್ದದ್ದು ಯಾರು ಕೇಳಿದರೆ ತಾಟಕೆ, ಅವಳೇ ಪೂತನ. ಹಾಗಾಗಿ ಕೆಟ್ಟ ದೃಷ್ಟಿ ಇದ್ದದ್ರಿಂದ ಅವಳು ನಾಶವನ್ನು ಹೊಂದುತ್ತಾಳೆ. ಪತಂತೀಂ ತಾಂತು ಸಂದೃಶ್ಯ ಶಕುನೀಂ ಭಯವಿಕ್ಲಮಾಂ ಪ್ರಯಾಣೇ ಶೀಘ್ರ ಚಪಲ ವಾಶಮಾನಾಂಚ ವಿಸ್ತರಾಂ ಪಾದಾಂಗುಷ್ಠೇನ ತಾಂ ಹೃಷ್ಟ ಚಕ್ರಾಂತಾತ್ ತಾಂ ಅಕಾರಯತ್ ಚಕ್ರಾಕ್ರಾಂತಾತು ಶಕುನಿ ಪಪಾತ ಸಮಮಾರ ಚ ನನಾದ ಚ ಮಹಾನಾದಂ ಪುನಃ ಪುನರಸೌ ಹರಿಹಿ. ಇವಳು ಏನು ಮಾಡಿದ್ದಾಳೆ ಕೇಳಿದರೆ, ಸ್ತನವನ್ನು ಕೊಡುವ ಮೂಲಕ ಅದರಲ್ಲಿ ವಿಷವನ್ನು ಕೊಟ್ಟಿದ್ದಾಳೆ. ಭಗವಂತ ಅದನ್ನು ತಿರುಗಿಸಿ ಕೊಟ್ಟಿದ್ದಾನೆ. ಯಾವಾಗಲೂ ಹಾಗೆ, ಭಗವಂತನಿಗೆ ಅನಂತ ಅಂತ ಹೆಸರು. ನೀವು ಏನು ಭಗವಂತನಿಗೆ ಕೊಡ್ತೀರೋ ಅವನು ಅದನ್ನು ಅನಂತ ಮಾಡಿ ಕೊಡ್ತಾನೆ. 100 ಮಡಿ ಅನಂತ ಮಡಿ ಮಾಡಿ ಕೊಡ್ತಾನೆ. ಹಾಗಾಗಿ ಇವಳು ಕೊಟ್ಟದ್ದು ಭಗವಂತನಿಗೆ ಒಳ್ಳೆ ವಸ್ತುವನ್ನು ಕೊಡಬೇಕು. ಪೂತನೆ ಏನು ಕೊಟ್ಲು, ವಿಷವನ್ನು ಕೊಟ್ಲು. ಭಗವಂತ ಏನು ಮಾಡಿದ, ರಿವರ್ಸ್, ಅದನ್ನು ಒಂದಿಷ್ಟು ಜಾಸ್ತಿ ಮಾಡಿ ಕೊಟ್ಟ. ಆದರೆ ಇವಳಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ತನ್ನ ನಾಶಕ್ಕೆ ತಾನೇ ಕಾರಣಳದು. ಹಾಗಾಗಿ ಆಲೋಚನೆ ಮಾಡಿ, ಭಗವಂತನಿಗೆ ಕೊಡುವ ವಸ್ತು ಅದು ಅತ್ಯಂತ ಪವಿತ್ರವಾಗಿದ್ದು ಅದು ದೇವಭೋಜ್ಯ, ಬಹಳ ಪ್ರೀತಿಯಿಂದ ಕೂಡಿಕೊಂಡು ಅದು ಒಳ್ಳೆಯ ವಸ್ತುವನ್ನು ನಾವು ಕೊಡಬೇಕು. ನಾವು ಭಗವಂತನಿಗೆ ಒಳ್ಳೆ ವಸ್ತುವನ್ನು ಕೊಟ್ಟರೆ ಭಗವಂತ ಅದನ್ನು ಅದೇ ರೀತಿಯಾಗಿ ನಮಗೆ ಒಳ್ಳೆ ಅನುಗ್ರಹ ಮಾಡ್ತಾನೆ. ನಾವು ಭಗವಂತನಿಗಲ್ವಾ ದೇವರೇನು ಮಾತಾಡೋದಿಲ್ಲ ಅಂತ ಹೇಳಿ ದೇವರಿಗೆ ಅಂಥದ್ದು ಕೊಟ್ಟರೆ ಭಗವಂತನು ನಮಗೆ ಹಾಗೆ ಮಾಡಿಬಿಡ್ತಾನೆ ಅಂತ ಇರುವಂಥದ್ದು. ಹಾಗಾಗಿ ಭಗವಂತನಿಗೆ ಒಳ್ಳೆಯದನ್ನು ಕೊಡಬೇಕಿತ್ತು. ಇವಳು ವಿಷ ಕೊಟ್ಟದ್ರಿಂದ ಸತ್ತು ಬಿದ್ದಿದ್ದಾಳೆ. ಕೆಳಗೆ ಬೀಳುವಾಗ ಈ ಹೆದರಿದಂಥ ಶಕುನಿ ಉಂಟಲ್ಲ, ಶಕುನೀಂ ಅಂದರೆ ಹಕ್ಕಿ ಅಂತ ಅರ್ಥ. ಹಾಗಾಗಿ ಹಕ್ಕಿಯ ರೂಪದಲ್ಲಿ ಬಂದ ಈ ಯಾವ ಪೂತನ ಇದ್ದಾಳೆ, ಅವಳು ಕೃಷ್ಣನಿಂದ ಬಿಡಿಸಿಕೊಂಡು ಓಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತೆ. ಭಯವಿಕ್ಲವ ಅಂತ ಹೇಳ್ತಾರೆ, ಭಯಗೊಂಡಿದ್ದಾಳೆ. ಅಯ್ಯೋ, ಈ ಮಗು ಬಿಡ್ತಾನೆ ಇಲ್ಲಲ್ಲ, ಏನು ನನ್ನ ರಕ್ತವನ್ನೇ ಹೀರ್ತಾ ಉಂಟು, ನನಗೆ ವಿಷ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ತಾನು ಓಡಿ ಹೋಗ್ಲಿಕ್ಕೆ ನೋಡಿದ್ದಾಳೆ. ಪ್ರಯಾಣೇ ಶೀಘ್ರ ಚಪಲ, ಓಡಿ ಹೋಗುವುದಕ್ಕೆ ಬಹಳ ಚಪಲ, ಅವಳಿಗೆ ಏನಾದರೂ ತಪ್ಪಿಸಿಕೊಂಡು ಹೋಗಬೇಕು ಅಂತ. ಕೊನೆಗೆ ವಾಶಮಾನಾಂಚ ವಿಸ್ವರಾಂ, ಸ್ವರ ಒಳ್ಳೆದಲ್ಲ, ವಿಸ್ವರಾಂ ಅದು ಬರುವಾಗಲೇ ಹೇಳಿದ್ದಾರೆ. ಹಕ್ಕಿಯೇ ಹೇಗೆ ಇತ್ತು ಕೇಳಿದರೆ ಹುಲಿಯ ಹಾಗೆ ಗರ್ಜನೆ ಮಾಡುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಮತ್ತೆ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ದಾಳೆ. ಹೇಗಿರ್ಬೋದು? ಹಾಗಾಗಿ ಅವಳು ಸ್ವರ ರಹಿತವಾಗಿ ತಾನು ಬೊಬ್ಬೆ ಹೊಡಿಲಿಕ್ಕೆ ಆರಂಭ ಮಾಡಿದ್ದಾಳೆ. ಭಯಂಕರವಾಗಿ ಕಿರಿಚಿಕೊಳ್ತಾ ಇದ್ದಾಳೆ. ಜೊತೆಗೆ ಭಾಷಮಾನಾಂ, ವಾಂತಿ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ನೋಡಿ, ಕೊಟ್ಟದ್ದು ಹಾಲು, ಆದರೆ ವಿಷ ಜಾಸ್ತಿ ಆದರೆ ಏನಾಗತ್ತೆ, ವಾಂತಿ ಆಗತ್ತೆ. ಹೀಗೆ ತಾನು ಮಾಡ್ತಾ ಇದನ್ನೆಲ್ಲ ತಿಳಿದಂಥ ಕೃಷ್ಣ ಏನು ಮಾಡಿದ ಗೊತ್ತಾ? ಪಾದಾಂಗುಷ್ಟೇನ ತಾಂ ಹೃಷ್ಟ, ತನ್ನ ಕಾಲಿನ ಹೆಬ್ಬೆಟ್ಟಿನಿಂದ, ಎಷ್ಟು ಹುಟ್ಟಿ 3-4 ದಿನ ಆಗಿದೆ ಅಷ್ಟೇ ಮಗು, ತನ್ನ ಹೆಬ್ಬೆಟ್ಟಿನಿಂದ ಅಂಗುಷ್ಟದಿಂದ ಕುಟ್ಟಿ ತಲೆ ತಿರುಗುವಂತೆ ಮಾಡಿದಂತೆ. ನೋಡಿ, ಇವನು ಕೊಟ್ಟ ಪೆಟ್ಟಿಗೆ ತಲೆ ತಿರುಗಿ ಅವಳು ಬೀಳ್ತಾ ಇದ್ದಾಳೆ. ಅವಳು ಹೇಗೆ ಬಿದ್ಲು? ಚಕ್ರಾಕ್ರಾಂತಾತು ಶಕುನಿ, ಚಕ್ರದ ಹಾಗೆ ಗಿರಿ 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 ತಿರುಗಿ ಬಿದ್ಲಂತೆ. ನಾವು ಬುಗುರಿ ಆಡಿಸಿದ್ರೆ ಹೇಗಿರ್ಬೋದು ಅದೇ ರೀತಿಯಾಗಿ ಈಕೆ ಸತ್ತು ಹೋಗಿದ್ದಾಳೆ. ಸಾಯುವಾಗಂತೂ ಪಪಾತ ಚ ಮಮಾರಚ ಅಂತ
ತಾನು ಭಯಂಕರವಾಗಿ ಶಬ್ದವನ್ನು ಮಾಡಿ ನನಾದಜ ಮಹಾನಾದಂ ಜೋರ್ ಬೊಬ್ಬೆ ಹೊಡಿತಾ ಇದ್ದಾಳೆ. ಕೃಷ್ಣ ಆದರೂ ಏನು ಮಾಡಿದ್ದಾನೆ, ಪುನಃ ಪುನಃ ಅವಳ ಸಂಹಾರವನ್ನು ಮಾಡಿ ಸಿಂಹಗರ್ಜನೆಯನ್ನು ಮಾಡಿದ್ದಾನೆ. ತೇನ ಶಬ್ದೇನ ವಿತ್ರಸ್ತ ಸುಪ್ತ ಬಬುಧಿರೇ ಜನಾಹ. ಆ ನಂದಗೋಕುಲದ ಎಲ್ಲ ಮಲಗಿತ್ತು. ಮಲಗಿದವರಿಗೆ ಈ ಶಬ್ದ ಕೇಳಿ ಎಲ್ಲ ಎಚ್ಚರ ಆಯಿತು ಅಂತ ಹೇಳ್ತಾರೆ. ಎಚ್ಚರಾಗಿ ಸನಂದ ಗೋಪೋ ಗೋಪಾಶ್ಚ ಯಶೋದಾಚ ಸುವಿಕ್ಲಭ. ಹೆದರಿ ಹೋದಂಥ ನಂದರಾಜ, ಗೋಪ, ಯಶೋದ ಎಲ್ಲ ಕೂಡ ಹೆದರಿ ಹೆದರಿ ಓಡಿಕೊಂಡು ಬಂದಿದ್ದಾರಂತೆ. ತೇ ತಾಂ ಅಪೃಚ್ಛನ್ ಪತಿತಾಂ ವಿಸ್ರಮ್ಯಾಂ ವಿಷಯೋಧರಾಂ ಪೂತನಾಂ ಪತಿತಾಂ ಭೂಮೌ ವಜ್ರೇಣೇವ ವಿದಾರಿತಾಂ. ಅವರೆಲ್ಲರೂ ಕೂಡ ಹತ್ತಿರ ಹೋಗಿ ನೋಡ್ತಾ ಇದ್ದಾರೆ. ಕೃಷ್ಣ ಕಾಣ್ತಾ ಇಲ್ಲ. ಯಾಕೆ? ಇವಳು ಅಷ್ಟು ದೊಡ್ಡದಾಗಿ ಬಿದ್ದಿದ್ದಾಳೆ. ಲೆಕ್ಕಾಚಾರ ಎಲ್ಲ ಕೊಡ್ತಾರೆ, 15 ಮೈಲಿ ದೂರ ದೊಡ್ಡ ಇದ್ಲು, ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಯೋಜನೆಗಳೆಲ್ಲ ಇತ್ತು ಅಂತ. ಅಷ್ಟು ದೊಡ್ಡ ಇವಳು ಅಂತ ಹೇಳ್ತಾರೆ. ಮುಂದೆ ಕೂಡ ವರ್ಣನೆ ಮಾಡ್ತಾರೆ ಹೇಗೆಲ್ಲ ಇದ್ಲು ಅಂತ ಹೇಳ್ಕೊಂಡು. ಹಾಗಾಗಿ ಹತ್ತಿರ ಹೋಗಿ ನೋಡ್ತಾ ಇದ್ದಾರೆ. ಅವಳ ಸ್ತನ ಒಡೆದು ಹೋಗಿತ್ತು. ಯಾರದ್ದು? ಪೂತನಾದ್ದು. ಗತಪ್ರಾಣಲಾಗಿ ಸತ್ತು ತಾನು ಕೆಳಗೆ ಬಿದ್ದಿದ್ದಾಳೆ. ಭೂಮಿಯಲ್ಲಿ ಅವಳು ಬಿದ್ದ ದೃಶ್ಯ ನೋಡಿದರೆ ಹೇಗಿತ್ತು ಕಡಿದ್ರೆ, ವಜ್ರಾಯುಧವನ್ನು ಪ್ರಯೋಗ ಮಾಡಿದರೆ ಹೇಗಿರ್ಬೋದು, ತುಂಡು ತುಂಡಾಗಿರುವ ಹಾಗೆ ಆಗಿತ್ತು ಅಂತ ಹೇಳ್ತಾರೆ. ವಜ್ರೇಣೇವ ವಿದಾರಿತಂ. ಯಾರೋ ವಜ್ರಾಯುಧವನ್ನು ಬೀಸಿ ಇವಳನ್ನು ಹೊಡೆದು ತುಂಡು ಮಾಡಿದ್ದಾಳೆ ಅಂತ. ಇದು ವಜ್ರಾಯುಧಕ್ಕಿಂತಲೂ ಮಿಗಿಲಾದ ಆಯುಧ ಕೃಷ್ಣನ ಆಯುಧ. ಹಾಗಾಗಿ ಯಾಕೆ ಹಾಗೆ ಬಿದ್ದಿದ್ದಾಳೆ. ಇದಂ ಕಿಂ ತ್ವಿತಿ ಸಂತ್ರಸ್ತಾ ಕಸ್ಯೇದಂ ಕರ್ಮಚೇತಿ ಚ ನಂದಗೋಪಂ ಪುರಸ್ಕೃತ್ಯ ಗೋಪಾಸ್ತೆ ಪರ್ಯವಾರಯನ್. ಇದು ಹೇಗೆ ಉಂಟಾಯಿತು ಅಂತ ಎಲ್ಲ ಕಂಗಾಲಾಗಿ ಬಿಟ್ಟಿದ್ದಾರೆ. ಇದು ಇಷ್ಟರವರೆಗೆ ಇಲ್ಲದಂತ ಒಂದು ದೊಡ್ಡ ಒಂದು ರಕ್ಕಸಿ ಎಲ್ಲಿಂದ ಬಂದ್ಲಪ್ಪ, ಯಾರು ಇದನ್ನು ಇವಳನ್ನು ಕೊಂದು ಹಾಕಿದ್ಲಪ್ಪ ಅಂತ ಜಿಜ್ಞಾಸೆ ಶುರುವಾಯಿತು. ನಂದಗೋಪರನ್ನೆಲ್ಲ ಮುಂದಿಟ್ಟುಕೊಂಡು ಎಲ್ಲ ಗೋಪ ಬಾಲಕರು, ಗೋಪಿಯರು ಎಲ್ಲ ಅದೇ ಚರ್ಚೆ. ಅಲ್ಲ ರೀ, ಇದು ಬಂದದ್ದೆಲ್ಲಿಂದ್ರಿ? ಅಲ್ಲ, ಇದು ಹೇಗೆ ಬಿದ್ದದ್ದು? ಇದು ಯಾರು ಕೊಂದದ್ದು ಅಂತ ಹೇಳಿ. ನಾಧ್ಯಗಚ್ಚಂತದ ತತ್ರ ಹೇತುಂತೋತ ಕದಾಚನ. ಆದರೆ ಇವಳ ಸಾವಿಗೆ ಕಾರಣ ಏನು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆಶ್ಚರ್ಯಮಿತಿ ಬ್ರುವಂತೋಥ ಯಯುರ್ಗೃಹಾನ್. ಎಲ್ಲ ಆಶ್ಚರ್ಯಪ್ಪ ಆಶ್ಚರ್ಯ ಅಂತ ಹೇಳಿ ಎಂತ ಮಾಡಿದ್ರು? ಮನೆಗೆ ಹೋದ್ರು ಅಷ್ಟೇ, ಮತ್ತೆಂತ ಮಾಡ್ತಾರೆ. ಹೀಗೆ ಎಲ್ಲರೂ ಆಶ್ಚರ್ಯ ಅಂತ ಮನೆಗೆ ಹೋದ್ರು ಬಿಟ್ರೆ ಯಾರಿಗೂ ಕೂಡ ಇದು ಹೇಗೆ ಏನು ಆದದ್ದು ಅಂತ ಒಬ್ರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಆಕ್ಸಿಡೆಂಟ್ ಎಲ್ಲ ಆಗುವಾಗ ಹಾಗೆ ಆಗುತ್ತೆ. ಇವರದ್ದೇ ಎಲ್ಲ ಎಕ್ಸ್ಪ್ಲನೇಷನ್. ಅದವ ಹೀಗೆ ಬಂದದ್ದಿರ್ಬೇಕು, ಅವ ಹೀಗೆ ಪಾಪ ಬಿದ್ದವ ಬಿಡ್ದವ ಇಬ್ಬರು ಕೂಡ ಅಲ್ಲಿ ಎದ್ದು ಹೋಗಿರ್ತಾರೆ. ಇದನ್ನು ನೋಡಿ ಕೂತ್ಕೊಂಡು ಹೋಗುವವರು ಬರುವವರು, ಅವ ರೈಟ್ ಸೈಡಲ್ಲಿ ಬಂದ, ಅವ ಲೆಫ್ಟ್ ಸೈಡಲ್ಲಿ ಬಂದ, ಇವು ಹೊಡೆದಾಡ್ದ, ಇವ್ರು ನೀವು ಎಣಿಸಿರ್ಬೇಕು ಅವು ಪಾಪ ಅಲ್ಲೇ ಇದ್ನೋ ಏನು ಅಂತ. ಬಂದರೆ ಅವಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಹೇಳಿ ಹೋಗ್ತಾ ಇರ್ತಾರೆ. ನಮಗೆಲ್ಲ ಹೌದಂತೆ ಅಂತಂದು ಕೊನೆಗೆ ಹೌದು ಅಂತಲೇ ಆಗಿಬಿಡೋದು. ಹಾಗೆ ಇದು ಕಥೆ ಕೂಡ. ಬಂದು ನೋಡಿದ್ದಾರೆ, ದೊಡ್ಡ ರಕ್ಕಸಿ ಸತ್ತು ಬಿದ್ದಿದ್ದಾಳೆ. ಹೇಗೆ ಏನು ಅಂತ ಒಬ್ಬರಿಗೂ ಗೊತ್ತಿಲ್ಲ. ಆಶ್ಚರ್ಯ ಅಂತ ಹೇಳಿಕೊಂಡು ಅವರವರ ಮನೆಗೆ ಹೊರಟೋದ್ರು. ಗತೇಶು ತೇಷು ಗೋಪೇಶು ವಿಸ್ಮಿತೇಶು ಯಥಾಗ್ರಹಂ ಯಶೋದಾಂ ನಂದಗೋಪಸ್ಸು ಪಪೃಚ್ಛಾಗತ ಸಂಭ್ರಮ. ಎಲ್ಲ ಗೋಪರು ಆಶ್ಚರ್ಯಗೊಂಡವರವರ ಮನೆಗೆ ಹೋದರೆ ಇವನು ನಂದರಾಜ ಏನು ಮಾಡ್ತಾನೆ, ತನ್ನ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಯಶೋದೆ ಹತ್ರ ಮಾತಾಡ್ತಾ ಇದ್ದಾನೆ, ಹೆಂಡತಿ ಹತ್ರ ಕೇಳ್ತಾ ಇದ್ದಾನೆ. ಕೋಯಂ ವಿಧಿರ್ನ ಜಾನಾಮಿ ವಿಸ್ಮಯೋಮಿ ಮಹಾನಯಂ ಪುತ್ರಸ್ಯ ಮೇ ಭಯಂ ಭೀರುತ್ವಂ ತಮುಪಾಗತಂ. ಅಲ್ಲ, ಇದು ಎಂಥದ್ದು ನಮ್ಮ ಗ್ರಾಚಾರ ಗೊತ್ತಿಲ್ಲ, ಏನು ವಿಧಿಯೋ ಗೊತ್ತಿಲ್ಲ. ಬಹಳ ಆಶ್ಚರ್ಯ ಆಗಿದೆ. ನನ್ನ ಮಗನಿಗೆ ಎಲ್ಲಿ ಏನು ಆಗತ್ತೋ ಅಂತ ನನಗೆ ಹೆದರಿಕೆ ಇತ್ತು. ಅಂದರೆ ಈ ಮಗು ಉಂಟಲ್ಲ ಕೃಷ್ಣ, ಆ ಪೂತನೆಯ ಎದೆಯ ಮೇಲೆ ಕುಣಿದಾಡ್ತಾ ಇದ್ದ. ಇದನ್ನು ನೋಡಿ ಬಹಳ ಭಯ ಆಗಿತ್ತು ನನಗೆ. ಯಶೋದಾ ತ್ವಂ ಅಬ್ರವೀದ್ಭೀತ ನಾರ್ಯ ಜಾನಾಮಿ ಕಿಂತಿದಂ ದಾರಕೇಣ ಸಹನೇನ ಸುಪ್ತ ಶಬ್ದೇನ ಬೋಧಿತ. ಅಂದರೆ ಇಷ್ಟೆಲ್ಲ ಯಾಕೆ ಕೇಳ್ತಾನೆ ಹೆಂಡತಿ ಹತ್ರ ಹೇಳಿದರೆ ಇಷ್ಟೇ ಅಲ್ಲ. ನನಗೆ ಆಶ್ಚರ್ಯ ಆಗ್ತಾ ಉಂಟಿದ್ದಲ್ಲ, ಹೇಗಾಯಿತು? ಹಾಗಾದರೆ ನಿನಗೆ ಗೊತ್ತುಂಟಾ? ನೀನಲ್ವ ಮನೆಯಲ್ಲಿದ್ದವಳು, ಮಗುವಿನೊಟ್ಟಿಗೆ ಮಲಗಿದವಳು ನೀನಲ್ವಾ? ಸತ್ಯ ಹೇಳು, ಏನಾದದ್ದು, ಯಾರು ಕೊಂದದ್ದು ಅಂತ ಹೇಳು ಎನ್ನುವ ಭಾವದಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಅವಳು ಏನು ಹೇಳ್ತಾ ಇದ್ದಾಳೆ ಗೊತ್ತಾ? ಯಶೋದೆ ಹೆದರಿಕೊಂಡೇ ಹೇಳಿದ್ದಂತೆ. ತ್ವಂ ಅಬ್ರವೀದ್ ಭೀತ ಅಂತ. ಅಯ್ಯೋ ನನಗೆ ಗೊತ್ತಿಲ್ಲಪ್ಪ ಮತ್ತೆಂತ ಮಾಡ್ತಾ ಇದ್ದೆ ಕೇಳಿದ್ರೆ ಅವಳು ಹೇಳ್ತಾ ಇದ್ದಾಳೆ, ನಾನು ಮಗುವಿನ ಜೊತೆಗೆ ಮಲಗಿದ್ದೆ, ದಾರಕೇಣ ಸಹನೇನ ಸುಪ್ತ. ಹಾಗಾದರೆ ಶಬ್ದೇನ ಬೋಧಿತ, ಬೊಬ್ಬೆ ಕೇಳಿತಾ ಇಲ್ವಾ? ಹಾಗೆ ನಾನು ಎದ್ದ, ನಂಗೆ ಗೊತ್ತೇ ಇಲ್ಲ, ನಾನು ಮಲಗಿದ್ದೆ ಮಗುವನ್ನು ಹಿಡ್ಕೊಂಡು. ಆಗ ಮಗು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿತ್ತು. ಮಗುವಿಗಿಂತಲೂ ರಕ್ಕಸಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ಲು. ಹಾಗಾಗಿ ನಾನು ಎದ್ದುಕೊಂಡು ಬಂದೆ. ಅಂದರೆ ಇದರಿಂದಾಗಿ ಏನು ಅಲ್ಲ ಆಲೋಚನೆ ಮಾಡ್ತಾರೆ ಕೇಳಿದ್ರು, ಹಾಗಾದ್ರೆ ಇದು ಕಂಸ ಯಾರನ್ನು ಕಳಿಸಿರ್ಬೇಕು, ಅದಕ್ಕೆ ಹೀಗಾಗಿರ್ಬೇಕು ಅಂತ ಎಲ್ಲ ಬಹಳವಾಗಿ ಆಲೋಚನೆ ಮಾಡ್ತಾರೆ. ಒಂದು ಕಡೆಯಿಂದ ಹೆದರಿಕೆ ಉಂಟು,
ಒಂದು ಕಡೆಯಿಂದ ಸಂಭ್ರಮ ಉಂಟಾಗಲಿ, ನಮ್ಮ ಮಗುವಿಗೆ ಏನೂ ಆಗಲಿಲ್ಲಲ್ಲ ಅಂತ ಹೇಳಿ. ಹೀಗೆ ಆ ಪೂತನೆಯ ವಧೆ ಎನ್ನುವಂಥದ್ದು ಅವರಿಗೆಲ್ಲ ವಿಚಿತ್ರವಾದಂಥ ಒಂದು ಸಂಶಯಕ್ಕೆ ಎಡೆ ಮಾಡಿ ಕೊಡುತ್ತೆ ಅಂತ ಕೊಡ್ತಾ ಇದ್ದಾರೆ. ಈ ರೀತಿಯಾದದ್ದು ರುಕ್ಮಿಣೀಶ ವಿಜಯದಲ್ಲಿ ಬಹಳಷ್ಟು ವಾದಿರಾಜರು ಇವರೆಲ್ಲ ವರ್ಣನೆ ಮಾಡ್ತಾರೆ. ಇವಳು ಯಾಕೆ ಹೋದದ್ದು, ಯಾಕೆ ಸತ್ಲು ಅಂತ ಕೇಳಿದರೆ, ಪೂತನ ಮತ್ತೆ ಯಾರು ಅಲ್ಲ, ಕಂಸನ ಜನ. ಹಾಗಾಗಿ ಕಂಸ ಕಳಿಸಿದ, ಹೋಗು ಕೊಂದು ಬಾ ಅಂತ ಹೇಳಿ. ನೋಡಿ ಎಂಥ ವಿಚಿತ್ರ ಕೇಳಿದರೆ, ಒಂದು ಮಗುವಿಗೋಸ್ಕರ, ಅಂದರೆ ಒಬ್ಬ ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ತನಗೆ ಮೃತ್ಯುವಾಗಿರುವಂಥ ಒಬ್ಬವನನ್ನು ಕೊಲ್ಲಿಕ್ಕೋಸ್ಕರ ಆ ಕಾಲದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ವಿಷಪ್ರಾಶನ ಮಾಡಲಿಕ್ಕೆ ಕಳಿಸಿಕೊಟ್ಟಿದ್ದಾನೆ. ನೋಡಿ ಇದು ಯಾವನ್ಯ. ತನಗಿರಬೇಕಾದಂಥ ಟಾರ್ಗೆಟ್ ಒಂದು ಮಗು, ಆದರೆ ಅದು ಸಿಕ್ಕದೇ ಇದ್ದರೆ ಅಷ್ಟೂ ಮಕ್ಕಳನ್ನು ನಾಶ ಮಾಡುವುದ. ಅಂದರೆ ಯಾರ ಬೆಲೆ ಜಾಸ್ತಿ, ನನ್ನ ಬೆಲೆ ಜಾಸ್ತಿ ಅಂತ ಕಂಸ ಎಣಿಸಿಕೊಂಡಿದ್ದ. ಎಷ್ಟೇ ಜನ ಸಾಯ್ಲಿ, ಮಕ್ಕಳು ಹೋಗಲಿ, ನನಗೆ ಅದು ಲೆಕ್ಕಕ್ಕಿಲ್ಲ, ನನಗೆ ನನ್ನ ಪ್ರಾಣ ದೊಡ್ಡದು. ಹಾಗಾಗಿ ಅದಕ್ಕೆ ಕಂಟಕವಾದದ್ದವರನ್ನು ಬಿಡೋದಿಲ್ಲ ಅಂತ ಕಳಿಸಿಕೊಟ್ಟಿದ್ದಾನೆ. ಇದರಿಂದಾಗಿ ಕಂಸನ ದುಷ್ಟತನ ಹೊರಗೆ ಬರಲಿಕ್ಕೆ ಗೊತ್ತಾಯಿತು. ಕಂಸನಿಗೆ ಬೇರೆಯವರಿಗೆಲ್ಲ ಹೇಗಿರ್ತದೆ, ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ ಹೇಳ್ತಾರೆ. ಅಲ್ಲ, ಲೋಕಕ್ಕೆ ಒಳ್ಳೆ ಆಗ್ತದೆ ಅಂದರೆ ನಮ್ಮ ಪ್ರಾಣ ಬೇಕಾದರೂ ನಾವು ತ್ಯಾಗ ಮಾಡ್ತೇವೆ ಅಂತ ಹೇಳುವ ಜನ ನಮ್ಮಲ್ಲಿ ದೇಶಭಕ್ತರಿದ್ದರೆ, ಇಲ್ಲಿ ಹಾಗಲ್ಲ. ಯಾರು ಎಷ್ಟು ತಲೆದಂಡ ಆದರೂ ತೊಂದರೆ ಇಲ್ಲ, ನಾನು ಸುರಕ್ಷಿತ ಆಗಿರಬೇಕು ಎನ್ನುವ ಭಾವ ಕಂಸನಿಗೆ ಇತ್ತು. ಇದಲ್ಲದೆ ಎಷ್ಟೆಲ್ಲ ಬತ್ತಳಿಕೆಯಲ್ಲಿ ಅಸುರರಿದ್ದರು, ಅವರೆಲ್ಲ ಹೊರಗೆ ಬರಲಿಕ್ಕೆ ಆದರು. ಮೊದಲು ಬಂದವಳು ಯಾರು ಕೇಳಿದರೆ ಪೂತನ. ನೋಡಿ, ಅವಳಿಗೆ ಹೇಳಬೇಕಾದ್ರೇ ಬಾಲಘಾತಿನಿ. ಏನು ಇಲ್ಲಿ ಬಂದಾದ ಮೇಲೆ ಕೃಷ್ಣನನ್ನು ಕೊಲ್ಲಿಕ್ಕೆ ಮಾತ್ರ ಬಂದದ್ದಲ್ಲ, ಅವಳು ಮೊದಲೇ ಅವಳ ಸ್ತನದಲ್ಲಿ ವಿಷವನ್ನು ತುಂಬಿಸಿಕೊಂಡಿದ್ದು. ಯಾಕಪ್ಪ, ಯಾಕೆ ಕೇಳಿದರೆ ಅವಳಿಗೆ ಚಾಳಿಯೇ ಹೀಗೆ ಸಿಕ್ಕಿ ಬಿದ್ದದ್ದು ಮಾತ್ರ. ಇಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಇರ್ತಾರೆ, ಕಳ್ಳತನ ಮಾಡ್ತಾರೆ, ಬೇಡದ್ದೆಲ್ಲ ಮಾಡ್ತಾರೆ, ಮೋಸ ಮಾಡ್ತಾರೆ, 2 ಮದುವೆ ಅಂತ 10 ಮದುವೆ ಹಾಗೆ ಹೋಗುದು. ಮತ್ತೆ ನೋಡ್ಲಿಕ್ಕೆ ಹೋದರೆ ಎಲ್ಲ ಕಡೆ ಹೀಗೇನೆ. ಆದರೆ ಸಿಕ್ಕಿ ಬೀಳೋದು ಒಂದು ಸಲ. ಹಾಗೆ ಸಿಕ್ಕಿ ಬಿದ್ದದ್ದು ಕೃಷ್ಣನಲ್ಲಿ ಅಂತಷ್ಟೇ ಬಿಟ್ಟರೆ, ಅದಕ್ಕಿಂತ ಹಿಂದೆಯೂ ಕೂಡ ಆಕೆ ದುಷ್ಟಳೇ ಆಗಿದ್ಲು. ಯಾಕೆ, ಆ ಪೂತನೆಯಲ್ಲಿ ತಾಟಕ ಎನ್ನುವಂಥ ಆಸುರಿ ಇದ್ಲು. ನೋಡಿ ಎಷ್ಟು ದ್ವೇಷ ಭಗವಂತನಲ್ಲಿ ಕೇಳಿದರೆ, ಈ ಜನ್ಮದ್ದಲ್ಲ, ರಾಮಾಯಣದ ಕಾಲದಿಂದ ಆರಂಭ ಆಗಿದೆ. ಅವತ್ತು ರಾಮನಿಗೆ ಏನು ಮಾಡಲಿಕ್ಕಾಗಲಿಲ್ಲ, ಹತಾಶಳಾದ ಈಕೆ ಮತ್ತೆ ಕೃಷ್ಣ ಬಂದಾಗ ಕೃಷ್ಣನ ಮೇಲೆ ದ್ವೇಷವನ್ನು ಸಾಧಿಸಿದವಳು ಈ ತಾಟಕೆ. ಅವಳೇ ಮತ್ತೆ ಪೂತನ ಎನ್ನುವವಳಾಗಿ ಬಂದಿದ್ದಾಳೆ. ಅದಲ್ಲದೆ ಅವರಿಗೂ ಕೂಡ ಕಾಮಚಾರಗಳು ಬೇಕಾದಂಥ ವೇಷಧಾರಣೆ ಮಾಡುವ ಸಾಮರ್ಥ್ಯ ಇತ್ತು. ಅದು ಈ ಕಾಲದಲ್ಲಿಯೂ ನೋಡ್ತೇವೆ. ದುಷ್ಟರು ಯಾವ ಯಾವ ವೇಷ ಹಾಕಿಕೊಂಡು ಹೇಗೆ ಬರ್ತಾರೆ ಅಂತಲೇ ಗೊತ್ತಾಗುವುದಿಲ್ಲ. ನೋಡಿದರೆ ಒಳ್ಳೆ ಸಜ್ಜನರ ಹಾಗೆ ಕಾಣುತ್ತಾರೆ, ಆದರೆ ಒಳಗಿನಿಂದ ತಾವು ದುಷ್ಟರಾಗಿರ್ತಾರೆ. ಅಂತಹ ದುಷ್ಟತನವನ್ನು ಕೃಷ್ಣ ತಾನು ನಾಶ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ವೈಶಂಪಾಯನರು ಹೇಳ್ತಾರೆ, ಕಾಲೇ ಗಚ್ಚತಿ ಸೌಮ್ಯವು ತೌ ದಾರಕವು ಕೃತನಾಮಕವು 5 ಸಂವತ್ಸರಾನು ಪ್ರಾಪ್ತವು ಶೋಭಮಾನವು ಜಗನ್ಮೋಹು ಕೃಷ್ಣ ಸಂಕರ್ಷಣವು ಚೋಭು ರಂಗಿಣವು ಸಮಪದ್ಯತಾಂ. ವೈಶಂಪಾಯನರು ಆ ಚರಿತ್ರೆಯನ್ನು ಮುಂದುವರೆಸಿ ಹೇಳ್ತಾರೆ, ಕಾಲ ಕಳಿತಾ ಹೋಗುವಾಗ 5 ವರ್ಷ ಆಗಿದೆ. ನೋಡಿ, ಮಗುವಿಗೆ ಅಂದರೆ ಕೃಷ್ಣ ಬಲರಾಮರಿಗೆ 5 ವರ್ಷ ಆಗಿದೆ. ಹಾಗಾಗಿ ಅವರು ಏನು ಮಾಡಿದ್ರು ಕೇಳಿದರೆ, ಮತ್ತೆ ಮತ್ತೆ ತಮ್ಮ ಸತ್ಕಾರ್ಯಗಳಿಂದ, ತಾವು ಮಾಡುವ ತುಂಟತನದಿಂದ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾ ಇದ್ರು. 5 ಸಂವತ್ಸರಂ ಪ್ರಾಪ್ತವು ಶೋಭಮಾನವು ಜಗನ್ಮೋಹು. ಎಲ್ರಿಗೂ ಇವರು ಅಂತ ಕೇಳಿದರೆ ಬಹಳ ಚಂದ, ಕೃಷ್ಣ ಮತ್ತು ಬಲರಾಮರು ಅಂತ. ಹಾಗಾದರೆ ಅವರು ಹೇಗೆ ಎಲ್ರಿಗೂ ಅಟ್ರ್ಯಾಕ್ಟ್, ಎಲ್ಲರನ್ನು ಆಕರ್ಷಿಸ್ತಾ ಇದ್ರು ಅಂತ ಕೇಳಿದರೆ, ಅವರು ಹೇಳ್ತಾರೆ, ಅವರು ಮಾಡುವಂಥ ಕೆಲಸಗಳಿಂದ, ಆ ತಂಟೆ ಇತ್ಯಾದಿಗಳೆಲ್ಲ ನೋಡಿ ಎಲ್ರಿಗೂ ಕೂಡ ಅವರು ಅಂತ ಕೇಳಿದ್ರೆ ಭಾರಿ ಚುರುಕು, ಭಾರಿ ಇಷ್ಟ ಅಂತ ಹೇಳ್ತಾ ಇದ್ರು. ಹೀಗೆ ಅವರು ಏನು ಮಾಡ್ತಾ ಇದ್ರು, ಒಂದು ದಿನ ಅಂಬೆಗಾಲಿಡ್ತಾ ತಮ್ಮ ಚೇಷ್ಟೆಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರು. 5 ವರ್ಷ ಆಗಿದೆ, ಅಂಬೆಗಾಲಿಡ್ತಾ ಇದ್ದಾರೆ, ಆಚೆಚೆ ಹೋಗ್ತಾ ಇದ್ದಾರೆ. ಹೀಗೆ ಅವರು ತಾವು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವನ್ ಅನ್ಯೋನ್ಯಗತವು ಬಾಲವು ಬಾಲ್ಯ ದೇವೈಕತಾಂಗತವು ಏಕಮೂರ್ತಿ ಧರವು ಕಾಂತವು ಬಾಲಚಂದ್ರಾರ್ಕವರ್ಚಸವು. ಇವರಿಬ್ಬರು ಹೇಗಿದ್ದಾರೆ, ಕೃಷ್ಣ ಮತ್ತು ಬಲರಾಮರು ಅಂತ ಕೇಳಿದರೆ, ಪರಸ್ಪರ ಪ್ರೀತಿಯಿಂದ ಬೆಳೆಯುವ ಮಕ್ಕಳು ಇವರಾಗಿದ್ದರು. ಸಮಾನ ಮನಸ್ಕರಾಗಿದ್ದರು. ಆಮೇಲೆ ಸಮಾನ ಉಡುಗೆಗಳನ್ನು ತೊಡ್ತಾ ಇದ್ರು ಅಂತ ಹೇಳ್ತಾರೆ. ಬಾಲಸೂರ್ಯನ ಹಾಗೆ ಅಥವಾ ಬಾಲಚಂದ್ರನ ಹಾಗೆ ವರ್ಚಸ್ವಿಗಳಾಗಿ ಸಂಚರಿಸ್ತಾ ಇದ್ರು. ನೋಡಿ, ತಾವನ್ ಅನ್ಯೋನ್ಯಗತವು ಬಾಲವು, ಯಾವಾಗಲೂ ಹಾಗೆ ಒಂದೇ ತಂಟೆ ಮಾಡುವ ಮಕ್ಕಳಿದ್ರೆ ಏನಷ್ಟು ತಂಟೆ ಇರೋದಿಲ್ಲ. ಅವುಗಳದ್ದು 1, 2, 3 ಸೇರಿಕೊಂಡ್ರೆ ಇಡೀ ಮನೆಯನ್ನು ಅಡಿ ಮೇಲೆ ಮಾಡಿ ಬಿಡ್ತಾರೆ. ಹಾಗೆ ಇಲ್ಲಿ ಕೃಷ್ಣನಿಗೆ ಸಾಥ್ ಯಾರು ಕೇಳಿದರೆ ಬಲರಾಮ ಏನಾದರೂ ಮಾಡಿದರೆ ಹೇಗೆ ಮಾಡುವನ, ಮಾಡೋ ಅಂತೇಳಿ ಗಾಳಿ ಹಾಕ್ತಾ ಇದ್ದವ ಕೃಷ್ಣ. ಹೀಗೆ ಕೃಷ್ಣ ಬಲರಾಮರು ಅನ್ಯೋನ್ಯಗತವು. ಕೆಲವು ಸಲ ಏನಾಗುತ್ತೆ, ಯಾರಾದರೂ ಹೇಳಿದರೆ ಬೇಡ ಮರೆ, ಯಾಕೆ ಸುಮ್ಮನೆ ಉಪದ್ರಲ್ವ, ಬೇಡ ಅಂತ ಹೇಳಿದ್ರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ.
ಏನಾದರೂ ಮಾಡುವ ಹೇಳಿದ್ರೆ ಮಾಡುವ ಮಾಡುವ ಹೇಳಿದರೆ ಮತ್ತೊಂದಷ್ಟು ಅದಕ್ಕೆ ಪ್ರೋತ್ಸಾಹ ಸಿಗತ್ತೆ. ಹಾಗಾಗಿ ಬಾಲ್ಯದಲ್ಲಿ ಏಕತಾಂಗತವು ಅಂತ ಹೇಳ್ತಾರೆ. ಇನ್ನು ಇಬ್ಬರು ಕೂಡ ಬಾಲಕರು ಸಮಾನ ಮನಸ್ಕರಾಗಿದ್ರು, ಒಂದೇ ರೀತಿ ಕೆಲಸ ಮಾಡ್ತಾ ಇದ್ರು. ಅವ ಮಾಡಿದ್ದ ಇವ ಮಾಡಿದ ಗೊತ್ತ, ಅವನು ಇರ್ಬೋದು ಇವನೂ ಇರ್ಬೋದು ಅಂತ ಕೆಲವು ಸಲ ಗೊತ್ತಿರ್ತದೆ ನಮಗೆ. ಈ ಕೆಲಸವ ಅದು ಇಬ್ಬರೇ ಮಾಡಿದ್ದು ಅಂತ, ಬೇರೆ ಯಾರು ಮಾಡೋದಿಲ್ಲ ಅಂತ. ಇದು ಹಾಗಲ್ಲ, ಇಬ್ರು ಮಾಡಿರುವ ಸಾಧ್ಯತೆಯೇ ಜಾಸ್ತಿ ಅಂತ ಹೇಳ್ತಾರೆ. ಏಕಮೂರ್ತಿಧರವು ನೋಡುವಾಗ ಹೇಗೆ ಕೇಳಿದರೆ ಒಂದೇ ದೇಹದ ಹಾಗೆ, ಒಂದೇ ಮನಸ್ಸು, ದೇಹ ಮಾತ್ರ ಬೇರೆ ಎನ್ನುವ ಹಾಗೆ ಏಕಮೂರ್ತಿಗಳಾಗಿ ಇಬ್ಬರೂ ಒಂದೇ ಇದ್ರು. ಅವರು ಹೇಳುತ್ತಾರೆ ಬಾಲಚಂದ್ರಾರ್ಕ ವರ್ಚಸವು, ಅವರದ್ದು ಕಾಂತಿ ಹೇಗಿತ್ತು, ಬಾಲಸೂರ್ಯನ ಹಾಗೆ ಬಾಲಚಂದ್ರನ ಹಾಗೆ ಅಂತ. ಯಾಕೆ ಬಾಲಸೂರ್ಯ ಬಾಲಚಂದ್ರ ಇಬ್ಬರು ಮಕ್ಕಳೇ ಅಲ್ವಾ, ಹಾಗಾಗಿ ಇಬ್ಬರೂ ರೀತಿಯಾಗಿ ಇದ್ರು. ಹೀಗಾಗಿ ವರ್ಚಸ್ವಿಗಳಾಗಿ ಅವರು ಸಂಚರಿಸ್ತಾ ಇದ್ರು. ಏಕ ನಿರ್ಮಾಣ ನಿರ್ಮುಕ್ತ ಏಕಶಯ್ಯಾಸನ ಉಭೌ ಏಕವೇಷಧರಾವೇತೌ ಪುಷ್ಯಮಾಣೌ ಶಿಶುವ್ರತಂ. ಇಬ್ಬರೂ ಕೂಡ ಹೇಗಿದ್ರು ಕೇಳಿದರೆ ಒಂದೇ ಕ್ರಮದಲ್ಲಿ ಗರ್ಭಾವಾಸದ ದುಃಖಗಳಿಲ್ಲದೆ ಬದುಕಿದವರವರು. ಹಾಗಾಗಿ ಒಂದೇ ಹಾಸಿಗೆಯಲ್ಲಿ ತಾವು ಮಲಗ್ತಾ ಇದ್ದವರು ಕೃಷ್ಣ ಬಲರಾಮರು. ನೋಡಿ, ಕೃಷ್ಣ ಅಲ್ಲಿ ಹುಟ್ಟಿದ್ದು, ಬಲರಾಮ ಇಲ್ಲಿ ಹುಟ್ಟಿದ್ದು, ಆದರೆ ಹುಟ್ಟಿ ಇಲ್ಲಿ ಬಂದದ್ದಲ್ವ. ಹಾಗಾಗಿ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಮಲಗ್ತಾ ಇದ್ರು, ಒಂದೇ ಹಾಸಿಗೆಯಲ್ಲಿ ಮಲಗ್ತಾ ಇದ್ರು. ಏಕವೇಷಧರಾವೇತವು, ಇಬ್ರು ಕೂಡ ಊಟ ಹೇಗೆ ಮಾಡ್ತಾ ಇದ್ರು, ಪುಷ್ಯಮಾಣೋ, ಊಟ ಒಟ್ಟಿಗೆ ಇಬ್ಬರದ್ದು ಕೂಡ. ಡ್ರೆಸ್ ಹೇಗೆ ಹೇಳಿದರೆ ಅದೂ ಒಂದೇ ರೀತಿ ಅಂತ ಹೇಳ್ತಾ ಇದ್ದಾರೆ ನೋಡಿ, ಏಕವೇಷಧರಾವೇತ. ಹಾಗಾದರೆ ಮನೆಯಲ್ಲಿ ಎರಡೆರಡು ಮಕ್ಕಳೆಲ್ಲ ಇದ್ರೆ ಒಂದೇ ರೀತಿ ತಂದು ಕೊಡುವಂಥ ಕ್ರಮ ಉಂಟು ನೋಡಿ, ಅದು ಅವಾಗಲೂ ಇತ್ತು ನೋಡಿ. ಇಬ್ಬರು ಕೂಡ ಒಂದೇ ವೇಷ ಹಾಕ್ಕೊಳ್ತಾ ಇದ್ರು, ಒಂದೇ ರೀತಿ ಡ್ರೆಸ್ ಹಾಕ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ವೇಷವನ್ನು ಧರಿಸ್ತಾ ಶಿಶುವ್ರತಂ, ಶಿಶುಗಳ ಹಾಗೆ ಮಕ್ಕಳ ಹಾಗೆ ತಮ್ಮ ವ್ರತ ಏನುಂಟ ಅಂದರೆ ಆಚರಣೆಗಳು, ಅದರಿಂದ ಎಲ್ರಿಗೂ ಕೂಡ ಅವರು ಸಂತೋಷವನ್ನು ಕೊಡ್ತಾ ಇದ್ರು. ಏಕ ಕಾರ್ಯಾಂತರಗತ ಏಕವೇಹೌ ದ್ವಿಧಾಕೃತೌ ಏಕಚರ್ಯೌ ಮಹಾವೀರ್ಯವೇಕಸ್ಯ ಶಿಶುತಾಂಗತೌ. ಒಂದೇ ಕೆಲಸ ಏನಾದರೂ ಮಾಡಬೇಕು ಕೇಳಿದರೆ ರಹಸ್ಯವಾಗಿ ಆಲೋಚನೆ ಮಾಡಬೇಕು. ಈ ರಹಸ್ಯ ಆಲೋಚನೆ ಮಾಡಿ ಇಬ್ಬರೂ ಕೂಡ ಗುಟ್ಟು ಗುಟ್ಟು ಏನೋ ಮಾಡಿ ಒಂದೇ ರೀತಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ವಿ. ನೀನು ಅಲ್ಲಿಗೆ ಬಾ, ನಾನು ಇಲ್ಲಿಗೆ ಬರ್ತೇನೆ, ನಾನು ಬರುವಾಗ ಹೀಗೆ ಮಾಡು ಅಂತ ಇಬ್ಬರದ್ದು ಕಾಂಬಿನೇಷನ್ ಉಂಟಲ್ಲ, ಅದು ಅಷ್ಟು ಚಂದ ಇತ್ತು. ಅಂದರೆ ಏಕ ಕಾರ್ಯಾಂತರಗತವು ಏಕದೇಹವು ದ್ವಿಧಾಕೃತವು, ಇಬ್ಬರದ್ದು ಮನಸ್ಥಿತಿ ಕೆಲಸ ಎಲ್ಲವೂ ಒಂದೇ ರೀತಿ. ಅವರದ್ದು ಮಂತ್ರಾಲೋಚನೆಯು ಕೂಡ ಅದು ಒಂದೇ ರೀತಿ ಇತ್ತು. ಮತ್ತೇನು ಕೇಳಿದರೆ ದೇಹ ಮಾತ್ರ ದ್ವಿಧಾಕೃತವು, ದೇಹ ಮಾತ್ರ ಬೇರೆ ಇತ್ತು. ಯಾಕೆ ಏಕಚರ್ಯವು ಅಂತ ಹೇಳ್ತಾರೆ. ಯಾಕೆ ಒಂದೇ ಚರ್ಯ ಗೊತ್ತಾ, ಒಂದು ಶುಕ್ಲಕೇಶ, ಇನ್ನೊಂದು ಕೃಷ್ಣಕೇಶ. ಭಗವಂತನೇ ತಾನು ಶುಕ್ಲಕೇಶನ ಅಂಶಾವತಾರದಲ್ಲಿ ಹುಟ್ಟಿಕೊಂಡೇ ಬಲರಾಮ ಬಂದದ್ದು. ಇನ್ನು ತಾನೇ ಬಂದದ್ದು ಭಗವಂತ ಯಾವುದರಲ್ಲಿ ಕೇಳಿದರೆ ಕೃಷ್ಣಕೇಶದಲ್ಲಿ ಇದ್ದುಕೊಂಡು ಬಂದವ. ಹೀಗಾಗಿ ತನ್ನದೇ ಎರಡು ವಿಶಿಷ್ಟವಾದ ಸನ್ನಿಧಾನ ಇದ್ದದ್ರಿಂದ ಅದು ಒಂದೇ ರೀತಿಯಾದಂಥ ಮನಸ್ಥಿತಿ ಅವರಿಬ್ಬರದ್ದಾಗಿತ್ತು ಅಂತ ಕೊಡ್ತಾರೆ. ಏಕಚರ್ಯವು ಮಹಾವೀರ್ಯಂ ಏಕಸ್ಯ ತ್ರಿಶುತಾಂಗತವು, ಮಹಾಪರಾಕ್ರಮಿಗಳು ಹೀಗೆ ಅಂತೇಳಿ ಏನೋ ಸುಮ್ಮನೆ ಅಲ್ಲ, ಮಹಾಪರಾಕ್ರಮಶಾಲಿಗಳು. ಹಾಗಾಗಿ ಇರುವರು ಕೂಡ ಚರ್ಯೆ ಒಂದೇ ರೀತಿ ಇತ್ತು. ಅವರು ವಸುದೇವನ ಮಗನಾಗಿ ಅವರು ಕಾಣ್ತಾರೆ. ಇವರೆಲ್ಲರೂ ಕೂಡ ನೋಡಿದ್ರೆ ಗೊತ್ತಾಗತ್ತೆ ಇದು ವಸುದೇವನ ಮಗ ಅಂತ ಗೊತ್ತಾಗ್ತಾ ಇತ್ತು. ಏಕ ಪ್ರಮಾಣವು ಲೋಕಾನಾಂ ದೇವವೃತ್ತೌ ತು ಮಾನುಷೌ ಕೃಷ್ಣಸ್ಯ ಜಗತೋ ಗೋಪೌ ಸಂವೃತ್ತೌ ಗೋಪಧಾರಕೌ. ಇನ್ನು ಇಬ್ಬರೂ ಕೂಡ ಹೇಗಿದ್ರು ಕೇಳಿದರೆ ಜಗತ್ತಿನಲ್ಲಿ ಮುಖ್ಯವಾದ ಪ್ರಮಾಣವಾಗಿ ಇದ್ದವರು. ಯಾರಾದರೂ ಏನಾದರೆ ನೋಡಿ ಕೃಷ್ಣ ಬಲರಾಮರನ್ನು ನೋಡಿ, ಅವ್ರು ಹೇಗೆ ಮಾಡ್ತಾರೆ ನೋಡಿ. ಯಾರು ಏನೇ ಹೇಳಿ ಪ್ರಮಾಣ ಏನು ಉದಾಹರಣೆ ಏನು ಕೇಳಿದರೆ ಅದೆಲ್ಲ ಕೃಷ್ಣ ಬಲರಾಮ. ನೋಡಿ ಕೃಷ್ಣ ಬಲರಾಮರು ಹಾಗೆ ಮಾಡಿದರು, ಕೃಷ್ಣರಾಮರು ಹೀಗೆ ಮಾಡಿದರು, ನೋಡಿ ನೀವು ಹೀಗಿದ್ದೀರಿ ಅಂತ ಹೇಳಿ ಎಲ್ರಿಗೂ ಕೂಡ ಕಂಪ್ಯಾರಿಸನ್ ಮಾಡುವವರಿಗೆಲ್ಲರಿಗೂ ಕೂಡ ಉದಾಹರಣೆಯಲ್ಲಿ ಇದ್ದವರು ಕೃಷ್ಣ ಬಲರಾಮರು ಅಂತ ಹೇಳ್ತಾ ಇದ್ದಾರೆ. ಇವರ ನಡೆ ನುಡಿ ಎಲ್ಲವೂ ಕೂಡ ಜಗತ್ತಿಗೆ ಆದರ್ಶಪ್ರಾಯವಾಗಿತ್ತು. ನೋಡಿ, ನಾವು ಕೃಷ್ಣನ ಬಾಲಲೀಲೆಯನ್ನು ನೋಡುವಾಗ ನಮ್ಮ ಮಕ್ಕಳ ಹಾಗೆ ಸಾಮಾನ್ಯವಾಗಿ ತಂಟೆ ಮಾಡುವ ಮಕ್ಕಳು ಬ್ಯಾಡದ್ದು ಮಾಡಿದ್ದು ಲೂಟಿ ಮಾಡ್ತವೆ, ಇಂಥದ್ದು ಮಾತ್ರ ನಾವು ಗಮನಿಸ್ತಾ ಇದ್ದೆವು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಹರಿವಂಶದಲ್ಲಿ ಅಂತ ಕೇಳಿದರೆ ಆದರ್ಶಪ್ರಾಯರಾಗಿ ತಾವು ಬದುಕಿದವರು ಅಂತ ಹೇಳ್ತಾರೆ. ಅಂದರೆ ಮಕ್ಕಳು ಹೇಗಿರಬೇಕು ಹಾಗೆ ಇದ್ರು ಅಂತ ಹೇಳ್ತಾರೆ. ಕೃಷ್ಣಸ್ಯ ಜಗತೋ ಗೋಪವು ಏಕ ಪ್ರಮಾಣವು ದೇವವೃತ್ತವು ಚ ಮಾನುಷವು. ನಿಜವಾಗಿ ಅವರು ದೇವತೆಗಳೇ, ಆದರೆ ಮನುಷ್ಯರಾಗಿ ಆಚರಣೆಗಳನ್ನು ತಾವು ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ನಿಜವಾಗಿ ಅವರು ಮನುಷ್ಯರಾಗಿ ಅಲ್ಲ, ದೇವತೆಗಳೇ ಅನ್ನುವ ಮಟ್ಟಿಗೆ ಅವರದ್ದು ಬಾಲ್ಯ ಲೀಲೆಗಳಿತ್ತು. ಹಾಗಾಗಿ ಅವರನ್ನು ನೋಡಿದಾಗ ಅವರಿಗೆ ಯಾರೂ ಕೂಡ
ಲೂಟಿ ಮಾಡಿದ್ದು ತಂಟೆ ಮಾಡಿದ್ದು ಅಂತ ಹೇಳ್ಬೋದು. ಆದರೆ ಅದು ಯಾವ ಜೀವಕ್ಕೂ ಕುತ್ತು ಬರುವಂಥದ್ದಾಗ್ಲಿ ನೋವು ಬರುವಂಥದ್ದಾಗಿರಲಿಲ್ಲ. ಇನ್ನು ಅವರೆಲ್ಲ ಮಾಡಿದ್ದಕ್ಕೆ ಅವನು ಶಿಕ್ಷೆ ಕೊಡ್ತಾ ಇದ್ದ, ಆದರೆ ಅವರು ಯಾರು ಕೂಡ ಅದನ್ನು ಶಿಕ್ಷೆ ಅಂತ ತಿಳ್ಕೊಳ್ಳಿಲ್ಲ. ಒಂದು ದಿನ ಕೃಷ್ಣ ಬಲರಾಮರು ಮನೆಗೆ ಬರಲಿಲ್ಲ ಹೇಳಿದ್ರೆ ಗೋಪ ಗೋಪಿಯರು ಬಹಳವಾಗಿ ಚಿಂತೆ ಮಾಡ್ತಾ ಇದ್ರು. ಅಯ್ಯೋ ಇವತ್ತು ಕೃಷ್ಣ ಬರಲಿಲ್ಲ ಅಲ್ಲ, ಅಯ್ಯೋ ಇವತ್ತು ಕೃಷ್ಣ ಬರಲಿಲ್ಲಲ್ಲ, ಬಲರಾಮ ಬರಲಿಲ್ಲಲ್ಲ ಅಂತ. ಅವರು ಬಂದ್ರೆ ತಂಟೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಆದ್ರೆ ಬರದೇ ಇದ್ರೆ ಆಗೋದಿಲ್ಲ. ಅದು ಹೇಗೆ ಕೇಳಿದ್ರೆ ಮನೆಯಲ್ಲಿ 2 ಮಕ್ಕಳು ಇರ್ತವೆ. ಒಂದು ಮಗು ತುಂಬಾ ತುಂಟತನ ಮಾಡುತ್ತೆ, ಇನ್ನೊಂದು ಮಗು ಸುಮ್ಮನೆ ಇರುತ್ತೆ. ನಿಮಗೆ ಸುಮ್ಮನೆ ಇದ್ದ ಮಗು ಹಾಗೆ ಯಾವಾಗ್ಲೂ ಇರುತ್ತೆ, ಅದಕ್ಕೆ ಜ್ವರ ಬಂದ್ರೆ ಅಷ್ಟೇನು ತಲೆ ಬಿಸಿ ಆಗಲ್ಲ, ಸುಮ್ಮನೆ ಇರುತ್ತೆ ಅಲ್ಲ ಅಂತ. ಆದ್ರೆ ಯಾವುದು ತುಂಟತನ ಮಾಡುವ ಮಗು ಉಂಟಲ್ಲ, ಅದು ಎಲ್ಲಿಯಾದ್ರೂ ಜ್ವರ ಬಂದು ಸುಮ್ಮನೆ ಮಲಗಿದ್ರೆ ಮನೆಯೆಲ್ಲ ಬಣಬಣ ಅಂತ ಆಗತ್ತೆ. ಇಲ್ಲ ಅಯ್ಯೋ ಹೀಗಿರುವುದಕ್ಕಿಂತ ಮಗು ಲೂಟಿ ಮಾಡಿಕೊಂಡಿದ್ರು ಪರವಾಗಿಲ್ಲ ಅಂತ ಅನಿಸದು. ಹಾಗೆ ಕೃಷ್ಣ ಬಲರಾಮರ ವ್ಯಕ್ತಿತ್ವ ಹಾಗೆ. ಅವರು ಬಂದ್ರೆ ಬೊಬ್ಬೆ ಹೊಡಿತಾ ಇದ್ರು, ಹೇಗೆ ಪ್ರೀತಿಯಲ್ಲಿ ಹೊರತು ಮತ್ತೇನೂ ಅಲ್ಲ. ಆದ್ರೆ ಅವರು ಬರದೇ ಇದ್ರೆ ಇವ್ರಿಗೆ ಏನೋ ಕಳ್ಕೊಂಡ ಹಾಗೆ. ಹಾಗಾಗಿ ಕೃಷ್ಣ ಬಲರಾಮರು ಬರಬೇಕು, ಆದ್ರೆ ಬಂದ ಮೇಲೆ ಅವರನ್ನು ನಾವು ಗೋಳೊಯ್ಕೊಳ್ಬೇಕು. ಈ ರೀತಿಯಾದ ಮನಸ್ಥಿತಿ ಆ ಕಾಲದಲ್ಲಿ ಅವರಿಗೆ ಇತ್ತು. ಹಾಗಾಗಿ ಹೇಳ್ತಾರೆ, ಜಗತ್ತಿನಲ್ಲಿ ಮುಖ್ಯವಾದ ಪ್ರಮಾಣರು ಯಾರು ಕೇಳಿದ್ರೆ ಕೃಷ್ಣ ಬಲರಾಮರು. ಹಾಗಾಗಿ ದೇವತೆಗಳ ಆಚರಣೆ ಇವರತ್ರ ಕಾಣಿಸ್ತಾ ಇತ್ತು, ಸಾಮಾನ್ಯ ವ್ಯಕ್ತಿಗಳ ಹಾಗೆ ಇರಲಿಲ್ಲ. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಏನೋ ಒಂದು ಅದರಲ್ಲಿ ಕಲಿಯುವಂಥ ವಿಷಯಗಳು ನಮಗಲ್ಲಿ ಕಾಣ ಸಿಗ್ತಾ ಇತ್ತು. ಸಮಸ್ತ ಜಗತ್ತಿಗೆ ರಕ್ಷಣೆ ಮಾಡುವವರಾಗಿದ್ರು. ನಾವು ಹೇಳೋದಂದ್ರು ಅವರ ಮರ ಹೇಳಿದ್ರು, ಆದರೆ ಎಲ್ಲಿ ಅನ್ಯಾಯ ಆಯಿತು ಅಲ್ಲಿ ಅನ್ಯಾಯವನ್ನು ತಡೆದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಈ ಮಕ್ಕಳು ಮಾಡ್ತಾ ಇದ್ರು. ಇದು ನಮಗೆ ತಿಳಿಸಿಕೊಟ್ಟದ್ದೇ ಕಡಿಮೆ. ನಮಗೆ ಹೇಳಿಕೊಟ್ಟದ್ದೇನು ಕೇಳಿದ್ರೆ ಗೋಪಿ ವಸ್ತ್ರಾಪಹಾರಕ ಅಂತ, ಎಲ್ಲ ಬಟ್ಟೆ ಎಳೆದ ಅಂತ. ನಮ್ಮ ಕಲ್ಪನೆ ಹೇಗೆ ಬರೋದು ಕೇಳಿದ್ರೆ ಬಲಾತ್ಕಾರವಾಗಿ ಬಟ್ಟೆ ಎಳೆದಂಥ ಕಲ್ಪನೆ ಬರುತ್ತೆ. ಕೃಷ್ಣನಿಗೆ ಎಷ್ಟು ಪ್ರಾಯ ಗೊತ್ತಾ? ಬಟ್ಟೆ ಎಳೆಯುವಾಗ 6 ವರ್ಷ. 6 ವರ್ಷದ ಮಗು ಬಟ್ಟೆ ಎಳೆದದ್ದು ಹೇಳಿದ್ರೆ ನೀವು ನಂಬುತ್ತೀರಾ? ಹಾಗಾದ್ರೆ ಬಟ್ಟೆ ಎಲ್ಲಿಲ್ವಾ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ನೋಡಿ, ಹಿಂದೆ ಎಲ್ಲ ಇತ್ತು, ಮದುವೆ ಮನೆಗಳಲ್ಲಿ ಹೋದ್ರೆ 3, 4, 5 ಸಲ ಸೀರೆಯನ್ನು ಪರಿವರ್ತನೆ ಮಾಡುವಂಥದ್ದು. ಈಗೆಲ್ಲ ಹೋಯ್ತು, ಮನೆಯಿಂದ ಉಡುವಾಗ್ಲೇ ಹೋಗುವಾಗ್ಲೇ ಒಂದೇ ಉಟ್ಕೊಂಡು ಹೋಗುದು. ಈ 5-6 ಸಲ ಪರಿವರ್ತನೆ ಮಾಡ್ಲಿಕ್ಕೆ ಅಂತ ಕೆಲವು ಕೋಣೆಗಳೆಲ್ಲ ಇತ್ತು ಹಿಂದೆ ಎಲ್ಲ, ಡ್ರೆಸ್ಸಿಂಗ್ ಕೋಣೆ. ಹಾಗಾಗಿ ಅಲ್ಲಿ ಹೋದ್ರೆ ಈ ಮಕ್ಕಳನ್ನು ಬಿಡ್ಲಿಕ್ಕೆ ಆಗತ್ತಾ? 4 ವರ್ಷ 5 ವರ್ಷದ ಮಕ್ಕಳು, ಅವರನ್ನು ಕರ್ಕೊಂಡು ಹೋಗ್ತಾರೆ. ಈ ಮಕ್ಕಳು ಏನ್ ಮಾಡ್ತಾವೆ, ಸೀರೆ ಉಡಬೇಕಾದ್ರೆ ಆ ಉಳಿದ ಸೀರೆಯನ್ನೆಲ್ಲ ಹಿಡ್ಕೊಂಡು ಅಂತ ಹೇಳ್ಕೊಂಡು ಹೋಗ್ತಾವೆ. ಅದನ್ನು ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರ, ಹಾಗಾದ್ರೆ ಕೃಷ್ಣ 6 ವರ್ಷದ ಹುಡುಗ ತಾನಂತ ಬಟ್ಟೆಯನ್ನು ಹಿಡ್ಕೊಂಡು ಅಂತ ಆಟ ಆಡ್ತಾ ಹೋದ್ರೆ ಇದನ್ನು ಕಂಪ್ಲೇಂಟ್ ಮಾಡ್ತಾರಲ್ಲ. ಕಂಪ್ಲೇಂಟ್ ಮಾಡಿದವರ ಉದ್ದೇಶ ಹೇಗಿತ್ತು ಹೇಳಿದ್ರೆ, ಇವನು ಬಹಳ ಪೋಖ್ರಿ, ಬಹಳ ಚೂಟಿ, ಬಹಳ ಚುರುಕು ಎನ್ನುವ ದೃಷ್ಟಿಯಿಂದ ಇತ್ತು. ಆದ್ರೆ ನಮ್ಮ ತಲೆಯಲ್ಲಿ ಹೇಗೆ ಬಂತು ಕೇಳಿದ್ರೆ, ವಸ್ತ್ರಾಪಹಾರಕ, ವಸ್ತ್ರ ತೆಗೆದವ, ಏನು ಹಾಗೆ ಅಂತ ಬರುತ್ತೆ. ನಾವು ಮಕ್ಕಳನ್ನು ಮಕ್ಕಳಾಗಿ ಕಾಣದೇ ಇದ್ದಾಗ ಇಂಥದ್ದೆಲ್ಲ ವಿಪರೀತಗಳಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮನುಷ್ಯ ರೂಪದ ದೇವತೆಗಳ ಆಚರಣೆ ಇವರ ಹತ್ರ ಕಾಣ್ತಾ ಇದ್ವು ನಾವು. ಸಮಸ್ತ ಜಗತ್ತಿಗೆ ರಕ್ಷಣೆ ಕೊಡ್ತಾ ಇದ್ದವರು ಅಂತ ಹೇಳ್ತಾರೆ. ಹೀಗೆ ನಂದಗೋಪನ ಮಕ್ಕಳಾಗಿ ಇವರಿಬ್ಬರೂ ಕೂಡ ಕೃಷ್ಣ ಬಲರಾಮರು ಶೋಭಿಸ್ತಾ ಇದ್ರು 5 ವರ್ಷ ಇರುವಾಗ. ಅನ್ಯೋನ್ಯ ವೃತ್ತಿಶಿಕ್ತಾಭಿ ಕ್ರೀಡಾಭಿರಭಿಶೋಭಿತೌ ಅನ್ಯೋನ್ಯ ಕಿರಣಗ್ರಸ್ತೌ ಚಂದ್ರ ಸೂರ್ಯಾಮಿಮಾಂಬರೇ. ಇವರ ಕ್ರೀಡೆಯೂ ಹಾಗೆ ಇತ್ತು ಅಂತ. ಆಟ ಉಂಟಲ್ಲ, ಅದು ಒಳ್ಳೆಯ ಮೇಲನ ಹೊಂಗ್ತಾ ಇತ್ತು. ಅನ್ಯೋನ್ಯ ವ್ರತಿಶಕ್ತಾಭಿಹಿ ನಾವು ಹೇಳಿದ್ರೆ ಒಳ್ಳೆಯ ಕಾಂಬಿನೇಷನ್ ಮಾಡಿ, ಇವ ಬಿಸಾಡಿದ ಅವ ಹಿಡಿದ ಅಂತ. ಕೆಲವೆಲ್ಲ ಹಾಗೆ ಇರ್ತದೆ, ಇವ ವಸ್ತುವನ್ನು ಎಗರಿಸಬೇಕು, ಇವ ಅಲ್ಲಿಂದ ಕೊಡ್ತಾ ಅಲ್ಲಿ ನೋಡಿದ್ರೆ ಇಲ್ಲ, ಅದು ಈ ಕ್ಯಾಚ್ ಹಿಡ್ದಾಯ್ತು, ಇಲ್ಲಿ ಬಂದ್ರೆ ಇಲ್ಲಿ ಇಲ್ಲ, ಅವ್ರದ್ದು ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಇತ್ತು ಅಂತ ಹೇಳ್ತಾವಲ್ಲ. ಅದೇ ರೀತಿಯಾಗಿ ಇವರಿಬ್ಬರ ಮೇಲನ ಉಂಟಲ್ಲ, ಅದು ಅಷ್ಟು ಚೆನ್ನಾಗಿತ್ತು. ಇವರು ಉತ್ತಮವಾದಂಥ ಕ್ರೀಡೆಗಳಿಂದ ಶೋಭಾಯಮಾನರಾಗಿದ್ದರು. ಕ್ರೀಡಾಭಿ ಅಭಿಶೋಭಿತವು ಅಂತ ಹೇಳ್ತಾರೆ. ಅಂದ್ರೆ ಇವರು ಇದ್ರೆ ಆ ಟೀಮಿಗೆ ಒಂದು ಚಾರ್ಮ್, ಅದು ಗೆಲುವು ಇವರಿಗೆ ಅಂತಲೇ ಲೆಕ್ಕ. ಯಾಕೆ? ಇವರಿಬ್ಬರು ಕೂಡ ಅಷ್ಟು ಚಂದ ಆಟ ಆಡ್ತಾ ಇದ್ರು, ಕೇವಲ ದ್ವೇಷ ಆಗಲಿ ಸ್ಪರ್ಧೆಯಿಂದಾಗಿ ಅಲ್ಲ. ಹಾಗಾಗಿ ಇವರು ಇರಬೇಕು, ಇದ್ರೇನೆ ಅದಕ್ಕೊಂದು ಚಾರ್ಮ್ ಅಂತ ಹೇಳ್ತೇವಲ್ಲ, ಆ ರೀತಿ ಇತ್ತು ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಇವರಿಬ್ಬರು ಕೂಡ ಉತ್ತಮವಾದ ಕ್ರೀಡೆಗಳಿಂದ ಶೋಭಾಯಮಾನರಾಗಿದ್ರು. ಹೇಗೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಅನ್ಯೋನ್ಯ ಕಿರಣಗ್ರಸ್ತೌ ಚಂದ್ರ ಸೂರ್ಯಮಿವಾಂಬರೆ. ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರನ ಕಿರಣಗಳ ಅನ್ಯೋನ್ಯವಾದ ಸಂಬಂಧ ಇದ್ದಾಗೆ. ನೋಡಿ, ಇವತ್ತು ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ ಕೇಳಿದ್ರೆ ಅವರಿಬ್ಬರದೊಂದು ಕಾಂಬಿನೇಷನ್ ಇದೆ. ಅದಿದ್ರೆ ಮಾತ್ರ ಇವತ್ತು ಜಗತ್ತಿಗೆ ಕ್ಷೇಮ. ನೋಡಿ, ಬೆಳಗಿನ ಕಾಲದಲ್ಲಿ ಸೂರ್ಯ ಬೆಳಕು ಕೊಟ್ಟರೆ ರಾತ್ರಿ ಕಾಲದಲ್ಲಿ ಚಂದ್ರ ಬೆಳಕು ಕೊಟ್ಟ. ನೋಡಿ ಎಂತಹ ವ್ಯವಸ್ಥೆ ನೋಡಿ. ಹಾಗಾದರೆ ರಾತ್ರಿ ಬೆಳಕು ಕೊಟ್ಟ ಚಂದ್ರನಿಗೆ ಬಂದ ಬೆಳಕಿಯಲ್ಲಿಂದ ಹೇಳಿದ್ರೆ ಇದು ಸೂರ್ಯನಿಂದಲೇ ಬಂದದ್ದು. ಹಾಗಾದ್ರೆ ಕೃಷ್ಣನಿಂದಲೇ ಬಲರಾಮನಿಗೆ ಬಲ, ಆ ಬಲರಾಮನಿಂದ ಜಗತ್ತಿಗೆ ಕ್ಷೇಮ.
ಹಾಗಾದರೆ ಕೃಷ್ಣನೇ ಎಲ್ಲ ಮಾಡಿಸಿದ್ರು ಕೂಡ ಬಲರಾಮನನ್ನು ಇಟ್ಟುಕೊಂಡು ತಾನು ಮಾಡ್ತಾ ಇದ್ದಾನೆ. ಹಾಗಾಗಿ ಜಗತ್ತಿನ ಕ್ಷೇಮಕ್ಕೋಸ್ಕರ ಕೃಷ್ಣ ಬಲರಾಮರಿಬ್ಬರೂ ಕೂಡ ಇಂತಹ ಆಟಗಳನ್ನೆಲ್ಲ ಆಡ್ತಾ ಇದ್ರು ಅಂತ ಅವರು ಹೇಳ್ತಾರೆ. ಹಾಗಾಗಿ ಅನ್ಯೋನ್ಯ ಕಿರಣಗ್ರಸ್ತವು, ಇನ್ನು ಎರಡು ಕಿರಣಗಳು, ಒಂದು ಸೂರ್ಯನ ಕಿರಣ, ಇನ್ನೊಂದು ಚಂದ್ರನ ಕಿರಣಗಳು. ಸೂರ್ಯನ ಕಿರಣಗಳು ಇಲ್ಲದೇ ಇದ್ದರೆ ಮನುಷ್ಯ ಚುರುಕಾಗುವುದೇ ಇಲ್ಲ, ಹೌದಲ್ವಾ? ಆಲೋಚನೆ ಮಾಡಿ. ಸೂರ್ಯ ಬರಬೇಕು, ನಾವು ಚುರುಕಾಗ್ತೇವೆ, ಬೆಳಿಗ್ಗೆ ಎದ್ದೆವು ಕೆಲಸ ಮಾಡ್ತೇವೆ ಎಲ್ಲ. ಅದೇ ಮಳೆಗಾಲ ಬಂದಾಗ ಸೂರ್ಯನೇ ಇಲ್ಲ ಹಿಡಿದರೆ ಸ್ವಲ್ಪ ನೀರಸಾಗಿರ್ತೇವೆ, ಆಕ್ಟಿವೇ ಆಗಿರೋದಿಲ್ಲ. ಆದರೆ ಸೂರ್ಯನ ಕಿರಣ ಬಂದಾಗ ಎಲ್ಲವೂ ಕೂಡ ಚುರುಕಾಗಿ ಇರ್ತೇವೆ. ಆದರೆ ಮತ್ತೆ ಚಂದ್ರ ಬಂದಾಗ ಮತ್ತೆಲ್ಲ ಶಾಂತ ಆಗಿರ್ತೇವೆ. ರಾತ್ರಿ ರಸ ತುಂಬುವುದೇ ಚಂದ್ರನಿಂದಾಗಿ, ಹಾಗಾಗಿ ಮತ್ತೆ ಪುಷ್ಟಿ ಸಿಕ್ಕುವಂಥದ್ದು ಚಂದ್ರನಿಂದಾಗಿ. ಹೀಗೆ ಇವರ ಅನ್ಯೋನ್ಯವಾದಂಥ ಇವರ ಕಿರಣಗಳು ಹೇಗೆ ಇಂತೋ ಹಾಗೆ ಜಗತ್ತಿಗೆ ಹಿತವನ್ನು ಉಂಟು ಮಾಡುವಂತಹ ಇವರ ಒಂದು ವ್ಯಾಪಾರಗಳು, ಕೆಲಸಗಳಾಗಿತ್ತು ಅಂತ ಹೇಳ್ತಾರೆ. ವಿಸರ್ಪಂತೌ ತು ಸರ್ವತ್ರ ಸರ್ಪಭೋಗ ಭುಜ ಬುಭೌ ರೇಜತು ಪಾಂತು ದಿಗ್ಧಾಂಗೌ ದೃಪ್ತೌ ಕಲಭಗಾಮಿವ. ಇಬ್ಬರೂ ಕೂಡ ಹೇಗಿದ್ರು ಅವರದು ದೇಹ ರಚನೆ ಅಂತ ಕೇಳಿದ್ರೆ, ಬಾಹುಗಳು ಸರ್ಪದ ನಡುದೇಹದಂತೆ ಶೋಭಾಯಮಾನವಾಗಿತ್ತು ಅಂತ ಹೇಳಿದ್ವಿ. ವಿಸರ್ಪಂತೌ ತು ಸರ್ವತ್ರ ಸರ್ಪಭೋಗ ಬುಭಾ ಬಭೌ, ಸರ್ಪದ ಹಾಗೆ, ಹಾವಿನ ಹಾಗೆ ಇವರ ಇಬ್ಬರದ್ದು ಕೂಡ ಬಾಹುಗಳು ಇತ್ತು. ನೋಡಬೇಕಾದ್ರೇನು ಕೂಡ ಅದು ಚಂದ ಇತ್ತು. ಇವತ್ತು ಅದೆಲ್ಲ ನಮ್ಮದು ಸಾಮಾನ್ಯವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಜಿಮ್ಗೆಲ್ಲ ಹೋಗಿ ಏನು ವರ್ಕೌಟ್ ಅಂತ ಮಾಡಿಕೊಂಡು ಆಮೇಲೆ ಆ ದೇಹಗಳನ್ನು ಆ ರೀತಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಇವರದ್ದು ಹಾಗೆಲ್ಲ ಇಬ್ಬರ ಬಾಹುಗಳು. ಯಾಕೆ ಬಾಹುಗಳು ಕೇಳಿದರೆ, ಅವರು ನಿತ್ಯ ನಿರಂತರ ಆಡ್ತಾ ಮಾಡುವ ಕೆಲಸಗಳಿಂದಾಗಿ ಅಂತಹ ದೇಹ ಸೌಷ್ಠವ ಎನ್ನುವಂಥದ್ದವರ ಹತ್ರ ಇಬ್ಬರತ್ರವೂ ಇತ್ತು ಅಂತ ಹೇಳ್ತಾರೆ. ಇನ್ನು ಗೋಕುಲದ ಅಂಗಳದಲ್ಲಿರುವ ಧೂಳು ಉಂಟಲ್ಲ, ರೇಜತು ಪಾಂಸು ದಿಗ್ಧಾಂಗವು ಅಂತ. ಗೋಕುಲದಲ್ಲಿ ಅಂಗಳದಲ್ಲಿ ಮಣ್ಣಿನಲ್ಲಿ ಅವರು ಆಟ ಆಡ್ತಾ ಇದ್ದಾಗ ಆ ಧೂಳು ಇವರಿಗೆ ಅಂಟಿಕೊಳ್ತಾ ಇತ್ತು. ಆ ಧೂಳಿನಲ್ಲೇ ಇವರಿಗೆ ಶೋಭೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾದರೆ ನೋಡು, ಮಣ್ಣು ಮೆತ್ತಿಕೊಳ್ಳುವಂಥದ್ದು ಕೂಡ ಅದೂ ಒಂದು ಚಂದವೇ. ಹಾಗಾಗಿ ಆ ಮಣ್ಣನ್ನೆಲ್ಲ ಮೆತ್ತಿಕೊಂಡಿದ್ದಾರೆ, ಆಟ ಆಡಿದ್ದಾರೆ, ನೋಡಿದ್ರೇನೆ ಗೊತ್ತಾಗುತ್ತೆ ಓ ಮಕ್ಕಳು ಹೇಗಿದ್ದಾರೆ ಅಂತ. ಈಗ ಕೆಲವೆಲ್ಲ ಅಡ್ವರ್ಟೈಸ್ಗಳಲ್ಲೆಲ್ಲ ಬರುತ್ತೆ, 10 ರೂಪಾಯಿಯ ಯಾವುದೋ ಸೋಪ್ ಪೌಡರನ್ನು ಸೇಲ್ ಮಾಡಬೇಕಾದ್ರೆ ತಾವೇ ಇಡೀ ನಾಯಿ ಒಟ್ಟಿಗೆಲ್ಲ ಹೋಗಿ ಮಣ್ಣನ್ನೆಲ್ಲ ಮತ್ತಿಕೊಂಡು ಬರುವಂಥದ್ದೆಲ್ಲ ತೋರಿಸ್ತಾರೆ ಅಡ್ವರ್ಟೈಸ್. ಇದು ಎಲ್ಲಿಂದ ಹೊರಟದ್ದು? ಕೃಷ್ಣ ಬಲರಾಮರಿಂದ ಬಂದದ್ದು. ಕೃಷ್ಣ ಬಲರಾಮರು ಏನು ಮಾಡ್ತಾ ಇದ್ರು, ಹಾಗೆ ಹಾಕಿದ ಡ್ರೆಸ್ಸಲ್ಲಿ ನೀಟಾಗಿ ಕೂತ್ಕೊಳ್ತಾ ಇರಲಿಲ್ಲ. ನೀವು ಹಾಗೆ ಕೂತ್ರೆ ಅವರು ಚುರುಕಿಲ್ಲ ಅಂತಲೂ ಅರ್ಥ. ಈ ಮಕ್ಕಳಾಟಿಕೆ ಮಾಡದೆ ಮತ್ತೆ ಯಾರು ಮಾಡಬೇಕು? ಮಕ್ಕಳು ಏನು ಮಾಡ್ತಾ ಇದ್ರು, ಮಣ್ಣಿನಲ್ಲಿ ಆಟ ಆಡಿ ಬರ್ತಾ ಇದ್ರು, ಇಡೀ ದೇಹದಲ್ಲಿ ಧೂಳನ್ನು ಲೇಪಿಸಿಕೊಂಡಿದ್ರು ಅಂತ ಹೇಳ್ತಾರೆ. ಅದರಿಂದಾಗಿ ಅದು ಚಂದ ಕಾಣ್ತಾ ಇತ್ತು ಹೊರತು ಮತ್ತೇನು ಅಲ್ಲ. ಧೂಳು ಅಂಟಿದ ರಾಮಕೃಷ್ಣರು ಹೇಗೆ ಇದ್ರು ಹೇಳಿದರೆ, ದೃಪ್ತವು ಕಲಭಕಾಮಿವ ಅಂತ ಹೇಳ್ತಾರೆ. ಅಂದರೆ ಮರಿ ಆನೆಯಂತೆ ಶೋಭಾಯಮಾನವಾಗಿದ್ರು. ನೋಡಿದ್ರೆ ಹಾಗೆ ಗುಂಡಾಗೆ ಇದ್ರು. ಅದು ಗೋಪಾಲಕರು, ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಏನು ಕಡಿಮೆ ಇಲ್ಲ. ಹಾಗಾಗಿ ಇದೆಲ್ಲ ತಿಂದು ನೋಡಬೇಕಾದ್ರೇನೆ ಅವರು ಗುಂಡಾಗಿದ್ರು. ಹಾಗಾಗಿ ನೋಡಿದ್ರೆ ಮರಿ ಆನೆಯಂತೆ ಇವರು ಕಾಣುತ್ತಾ ಇದ್ರು. ಹಾಗಾದ್ರೆ ಅಷ್ಟು ಚಂದ್ರ ಕೃಷ್ಣ ಬಲರಾಮರು ಇದ್ರು ಎನ್ನುವಂಥದ್ದನ್ನು ಹರಿವಂಶ ತಾನು ತೋರಿಸ್ತಾ ಇದೆ. ಕ್ವಚಿತ್ ಭಸ್ಮ ಪ್ರದಿಗ್ಧಾಂಗೋ ಕರೀಶೋ ಪ್ರೋಕ್ಷಿತೌ ಕ್ವಚಿತ್ ತೌ ತತ್ರ ಪರಿಧಾವೇ ತಾಂ ಕುಮಾರಾಮಿವ ಪಾವಕಿ. ಇನ್ನು ಹೇಳ್ತಾರೆ, ಒಂದೊಂದು ಸಲ ಮಣ್ಣು ಮೆತ್ತಿಕೊಂಡಿದ್ರೆ, ಕೆಲವು ಸಲ ಬೂದಿ ಮೆತ್ತಿಕೊಂಡಿದ್ರಂತೆ. ಎಲ್ಲಿಯಾದರೂ ಅಂದರೆ ಮಕ್ಕಳಿಗೆ ಆಟ ಆಡುವಾಗ ಅದು ಬೂದಿ ಇದು ಮಣ್ಣು, ಅದು ಮೆತ್ತಿಸ್ಕೊಳ್ಬಾರ್ದು. ನೀವು ಹಾಗೆಲ್ಲ ನೋಡಿದ್ರೆ ಆಟ ಆಡಲಿಕ್ಕೆ ಆಗೋದಿಲ್ಲ. ಆಟ ಆಡುವಾಗ ಅದು ಏನು ಇತ್ತು ಅಂತಲ್ಲ, ನೀವು ಅದೆಲ್ಲ ಕ್ರಿಕೆಟ್ ಆಡುವಾಗೆಲ್ಲ ನೋಡಿರ್ಬೋದು, ಹಾರಿ ಬಾಲ್ ಹಿಡಿತಾರೆ. ಅದು ಕೆಳಗೆ ಎಂಥದ್ದುಂಟ, ಬ್ಯಾರಿಕೇಡ್ ಉಂಟಾ, ಲೈನು ಹೋಯ್ತಾ, ಅದು ಹೋಯ್ತಾ, ಹುಲ್ಲು ಉಂಟಾ, ಅದು ಯಾವುದೂ ನೋಡಲಿಕ್ಕಿಲ್ಲ. ಲಕ್ಷ್ಯ ಒಂದೇ, ಚೆಂಡನ್ನು ಹಿಡಿಯುವುದು. ಹಾಗೆ ಇಲ್ಲಿ ಮಕ್ಕಳ ಲಕ್ಷ್ಯ ಏನು, ಆಟ ಆಡುವುದು. ಹಾಗಾಗಿ ಮೈಯಲ್ಲಿ ಏನು ಬೂದಿ ಅಂಟಿಕೊಳ್ತಾ ಇತ್ತಂತೆ. ಕೆಲವು ಸಲ ಒಣ ಸೆಗಣಿ ಅಂಟಿಕೊಳ್ತಾ ಇತ್ತು. ಹಸಿ ಸೆಗಣಿ ಹಾಗೆ ಬೆರಣಿಯೆಲ್ಲ ಇಡ್ತಾ ಇದ್ರು, ಅದು ಅಂಟಿಕೊಳ್ತಾ ಇತ್ತು. ಸೆಗಣಿ ಇದೆಲ್ಲವನ್ನು ಮೈ ಮೇಲೆ ಅಂಟಿಸಿಕೊಂಡು ಸಂಚರಿಸ್ತಾ ಇದ್ರೆ ಹೇಗೆ ಅಂತ ಕೇಳಿದರೆ ಹೇಳ್ತಾರೆ ಅವರು, ಕುಮಾರಾಮಿವ ಪಾವಕಿ, ಅಗ್ನಿಯ ಮಗನಾದಂತಹ ಸ್ಕಂದನ ಹಾಗೆ ಗೋಚರಿಸ್ತಾ ಇದ್ರು. ಕುಮಾರನ ಹಾಗೆ ಅಂದರೆ ಸುಬ್ರಹ್ಮಣ್ಯನಾಗಿ ಕಾಣ್ತಾ ಇದ್ರು ಅಂತ. ನಿಜವಾಗಿ ಬ್ರಹ್ಮಣ್ಯ ಯಾರು? ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಅಂದರೆ ಅವನೇ. ಈ ಸುಬ್ರಹ್ಮಣ್ಯನಿಗೂ ಬ್ರಹ್ಮತ್ವವನ್ನು ಕೊಟ್ಟವ ಈ ಕೃಷ್ಣನೇ. ಹಾಗಾಗಿ ಅವನ ಅಪ್ಪ ಸಾಕ್ಷಾತ್ ಮನ್ಮಥ ಅಂತ. ಹಾಗಾಗಿ ಅಂತಹ ಮನ್ಮಥನ ರೂಪವನ್ನು ಧರಿಸಿದವ ಕೃಷ್ಣ ತನ್ನ ದೇಹದಲ್ಲಿ ಇದನ್ನೆಲ್ಲ ಅಂಟಿಕೊಂಡು ಹೋದರೆ ಹೇಗೆ ಕಾಣ್ತಾ ಇದ್ರು ಹೇಳಿದ್ರೆ, ಅಗ್ನಿಪುತ್ರನಾಗಿ ಕಾಣುತ್ತೆ. ಯಾಕೆ ಅಗ್ನಿಪುತ್ರ ಹೇಳಿದರೆ, ಈ ಬೂದಿ, ಒಣ ಸೆಗಣಿ ಅಥವಾ ಸೆಗಣಿ ಇದೆಲ್ಲ ಬೆಂಕಿಗೆ ಸಂಬಂಧಪಟ್ಟದ್ದು. ನೀವು ಇವತ್ತು ಬೆಂಕಿ ಮಾಡಬೇಕಾದ್ರೆ ಕೇಳಿದರೆ
ಆ ಬೆರಣಿಯನ್ನೆಲ್ಲ ಹಾಕಿ ಬೆಂಕಿ ಮಾಡುವಾಗ, ಹೋಮ ಎಲ್ಲ ಮಾಡುವಾಗ ಅದರದ್ದು ಬೂದಿ ಗೀದಿ ಎಲ್ಲ ಅಂಟಿಕೊಳ್ಳುತ್ತೆ. ಆ ಬೆಂಕಿಯ ಹಾಗೆ ಈ ಕೃಷ್ಣ ಬಲರಾಮರು ತೇಜಸ್ಸಿನಿಂದ ಇದ್ರು. ಈ ಬೆಂಕಿಯ ಕೆಂಡ ಇದ್ರೆ ಅದಕ್ಕೆ ಸುತ್ತ ಹೇಗೆ ಬೂದಿ ಅಂಟಿಕೊಂಡಿರತ್ತೆ, ಅದು ಏನಾಗತ್ತೆ, ಬೆರಣಿಯ ಒಳಗೆ ಇರ್ತದೆ. ಹಾಗಾದ್ರೆ ಅದ್ರ ಊಫು ಅಂತ ನಾವು ಗಾಳಿ ಊದಿದಾಗ ಅದು ಅದರದ್ದು ಪ್ರಕಾಶ ಹೊರಗೆ ಬರುತ್ತೆ. ಅಂದ್ರೆ ಒರಿಜಿನಲ್ ಅಂತಹ ಸಾಮರ್ಥ್ಯ, ಅಂತಹ ಬೆಳಕು ಕೃಷ್ಣ ಬಲರಾಮನಲ್ಲಿ ಇತ್ತು ಎನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಕ್ವಚಿತ್ ಜಾನುಭಿರ್ದೃಷ್ಟೈ ಸ್ವರಮಾಣವು ಸರಮಾಣವು ವಿರೇಜತವು ಕ್ರೀಡಂತವು ವತ್ಸಸಾಲಾಸು ಸಕೃದ್ದಿಗ್ಧಾಂಗ ಮೂರ್ಧಜವು. ಕೆಲವೊಮ್ಮೆ ಏನು ಮಾಡ್ತಾ ಇದ್ರು ಕೇಳಿದ್ರೆ, ಮೊನಕಾಲಿನಿಂದಲೇ ಓಡಾಡ್ತಾ ಇದ್ರಂತ. ಅದೇ ಚಂದ ಅಂತ. ಏನು ನಡಿಲಿಕ್ಕಾಗೋದಿಲ್ಲ, 5 ವರ್ಷ ಆಗಿದೆ ಮಕ್ಕಳಿಗೆ, ನಡಿಲಿಕ್ಕಾಗೋದಿಲ್ಲ. ನಡಿಲಿಕ್ಕಾಗತ್ತೆ, ಅದು ಒಂದು ಆಟ ಚಿಕ್ಕ ಮಕ್ಕಳಿಗೆ. ಹಾಗಾಗಿ ಮೊಣಕಾಲಲ್ಲೇ ಓಡತಾಡ್ತಾ ಇದ್ರು, ಅದೇ ಚಂದ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಕ್ರೀಡಂತವು ವತ್ಸಶಾಲಾಸು, ಈ ದನಗಳಲ್ಲಿ ಹಿಂದೆಲ್ಲ ಹಟ್ಟಿಯಲ್ಲಿ ಹಾಗೆ ದನಗಳನ್ನು ಕರುಗಳನ್ನು ಒಟ್ಟಿಗೆ ಕಟ್ಟೋದಿಲ್ಲ. ದನಗಳನ್ನು, ಕರೆಯುವ ದನಗಳನ್ನು ಒಂದು ಕಡೆ, ಕರುಗಳನ್ನು ಬೇರೆ, ಕಂಚಿಲ್ ಅಂತ ಕರೀತಾರೆ, ಅದನ್ನು ಬೇರೆ ಒಂದು ಕೊಟ್ಟಿಗೆಯಲ್ಲಿ ಕಟ್ತಾರೆ. ಯಾಕೆ ಕೇಳಿದ್ರೆ, ಈ ದನಗಳನ್ನು ಕರುಗಳನ್ನು ಕಟ್ಟಿದ್ರೆ ಈ ಹಗ್ಗವನ್ನು ಬಿಚ್ಚಿಸಿಕೊಂಡು ಮತ್ತೆ ಅಲ್ಲೆಲ್ಲ ಹಾಲನ್ನು ಕರೆದು ಮತ್ತೆ ನಿಮಗೆ ಹಾಲೇನು ಸಿಕ್ಕೋದ್ರೆ ಎಲ್ಲ ಕರುಗಳೇ ಕುಡಿದು ಬಿಡ್ತವೆ. ಅದಕ್ಕೋಸ್ಕರ ಬೇರೆ ಬೇರೆ ಕಟ್ಟಿರ್ತಾರೆ. ಹಾಗಾಗಿ ಕರುಗಳ ಕೊಟ್ಟಿಗೆಯಲ್ಲಿ ಆಟ ಆಡ್ತಾ ಇದ್ದವರು, ದನದ ಕೊಟ್ಟಿಗೆಯಲ್ಲಿ ಅಲ್ಲ. ಕರುಗಳ ಹಾಗೆ ಇವುಗಳು ಗುಂಡು ಗುಂಡು ಇದ್ದಾರೆ, ಚಿಕ್ಕ ಚಿಕ್ಕ ಇದ್ದಾರೆ. ಕರುಗಳ ಜೊತೆಗೆ ಆಟ ಆಡ್ತಾ ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಗೋಮೂತ್ರ ಗೋಮಯಗಳಿಂದ ಪರಿಮಾರ್ಜಿತವಾದ ದೇಹದಿಂದ ಶೋಭಿಸ್ತಾ ಇದ್ರು. ಅಂದ್ರೆ ಅವುಗಳು ಏನು ಮಾಡ್ತಾ ಇದ್ದು, ಕರುಗಳಿಗೆ ಗೊತ್ತುಂಟಾ, ಇವಾಗ ಕೃಷ್ಣ ಬಲರಾಮರು ಬಂದ್ರು, ಇಲ್ಲಿ ಮೂತ್ರ ಮಾಡಬಾರ್ದು, ಇಲ್ಲಿ ಸೆಗಣಿ ಹಾಕಬಾರ್ದು ಅಂತ. ಅವುಗಳು ಸೆಗಣಿ ಮೂತ್ರ ಎಲ್ಲ ಮಾಡ್ತಾ ಇದ್ವು. ಇವುಗಳ ದೇಹದ ಮೇಲೆ ಎಲ್ಲವೂ ಇರ್ತಾ ಇತ್ತು. ನೋಡಿದ್ರೆ ಅಯ್ಯೋ ಕೃಷ್ಣ, ಇದು ಏನು ಬಲರಾಮ, ಮೈಯಲ್ಲಿ ಗೋಮೂತ್ರ ಗೋಮಯ ಎಲ್ಲ ಉಂಟಲ್ಲ ಅಂತ. ಆದರೆ ಅವರು ಯಾರು ಅದನ್ನು ಮೈನಸ್ ಅಂತ ತಿಳ್ಕೊಳ್ಳಿಲ್ಲ. ಯಾಕೆ ಹೇಳಿ, ನಮ್ಮ ಹಾಗೆ ಸಿಟಿಯಲ್ಲಿ ಬೆಳೆದವರಲ್ಲ. ಅಲ್ಲಿ ಬೆಳೆದದ್ದೇ ಗೋಪಾಲಕರ ಮನೆಯಲ್ಲಿ. ಅವರಿಗೆ ಅದು ಶೋಭೆಯೇ ಹೊರತು ಅದು ದುರ್ಗಂಧ ಅಂತ ಅನ್ನಿಸೋದೇ ಇಲ್ಲ. ಹಾಗಾಗಿ ಕೃಷ್ಣ ಬಲರಾಮರು ಆ ಹಟ್ಟಿಯ ಕರುಗಳ ಜೊತೆಗೆ ಕ್ರೀಡತಂ ವತ್ಸಶಾಲಾಸು ಸಕೃದ್ದಿಗ್ಧಾಂಗ ಮೂರ್ಧಜವು, ತಲೆಯಲ್ಲಿ ಮೈಯಲ್ಲಿ ಎಲ್ಲ ಕಡೆ ಸೆಗಣಿ ಮೂತ್ರ ಗೋಮೂತ್ರ ಎಲ್ಲ ಇತ್ತು ಅಂತ ಹೇಳ್ತಾರೆ. ಶುಶುಭಾತೆ ಶ್ರಿಯಾಜುಷ್ಟಾನಂದ ಜನಕೌಪಿತು ಜನಂಜ ವಿಪ್ರಕುರ್ವಾಣವು ಹಸಂತೌ ಕ್ವಚಿತ್ ಕ್ವಚಿತ್. ಇನ್ನು ಕಾಂತಿ ಸಂಪನ್ನರು, ಅಷ್ಟೆಲ್ಲ ಆದರೂ ಈ ಮಕ್ಕಳ ಬೆಳಕು ಉಂಟಲ್ಲ, ಕಾಂತಿ, ಅವರದ್ದು ಉತ್ಸಾಹ ಅದು ಅಪ್ರಮಿತವಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ರಾಮಕೃಷ್ಣರು ಹೇಗೆ ಮಾಡ್ತಾ ಇದ್ರು, ತಂದೆಯಾದ ನಂದಗೋಪನಿಗೆ, ತಾಯಿಯಾದ ಯಶೋದೆಗೆ, ರುಕ್ಮಿಣಿಗೆ, ರೋಹಿಣಿಗೆ ಎಲ್ರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗೋಪಿ ಜನರೆಲ್ಲ ನವನೀತ ಚೋರನಾದ ಕೃಷ್ಣನನ್ನು ಉಪಕರಿಸ್ತಾ ಸಂತೋಷವನ್ನು ಹೊಂದುತ್ತಾ ಇದ್ರಂತೆ. ನೋಡಿ, ಶುಶುಭಾತೆ ಶ್ರಿಯಾಜುಷ್ಟವು, ಕಾಂತಿ ಇತ್ತು. ಹಾಗೆಲ್ಲ ಇದೆಲ್ಲ ಮಣ್ಣೆಲ್ಲ ಮೆತ್ತುಕೊಂಡ್ರೆ ಬರೀ ಗಲೀಜು ಕಾಣ್ತಾರೆ ಕೇಳಿದ್ರೆ, ಇಲ್ಲಪ್ಪ, ಅದು ಇನ್ನೊಂದಷ್ಟು ಚಂದವೇ ಕಾಣ್ತಾ ಇತ್ತು. ಅದೆಲ್ಲ ಹೇಗೆ ಗೊತ್ತಾಗಬೇಕು, ಹೋಲಿ ಆಟ ಆಡುವಾಗ ನೋಡಬೇಕು ಮಕ್ಕಳನ್ನೆಲ್ಲ, ಮೈಯಿಡೀ ಬಣ್ಣ ಹಚ್ಚಿಕೊಂಡಿರ್ತಾವೆ, ಆದರೂ ಕೂಡ ಅದು ಚಂದ. ಆ ಹೋಲಿ ಬಣ್ಣವನ್ನು ಬಣ್ಣದ್ದನ್ನು ಹಚ್ಚಿಕೊಂಡಾಗಿ ಹಾಗೆ ಇಲ್ಲಿ ಇವರು ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಗೋಪಿ ಜನರ ಜೊತೆ ಜನಂಚ ವಿಪ್ರಕುರ್ವಾಣವು ಹಸಂತವು ಕ್ವಚಿತ ಕ್ವಚಿತ್. ಗೋಪಿ ಜನರ ಜೊತೆಗೆಲ್ಲ ಇಂತಹ ಚೌರ್ಯಾದಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು, ಅದನ್ನೆಲ್ಲ ಬಳಿದುಕೊಂಡು, ಬೆಣ್ಣೆ ಮೊಸರು ಕದಿಯುವುದು ಇಂಥದ್ದೆಲ್ಲ ಮಾಡಿಕೊಂಡು ಅವರಿಗೆ ಏನು ಮಾಡ್ತಾ ಇದ್ರಾಗ, ಕ್ವಚಿತ್ ಕ್ವಚಿತ್ ಕೆಲವು ಸಲ ಸಂತೋಷದಿಂದ ನಗಾಡ್ತಾ ಇದ್ರಂತೆ. ನೋಡಿ, ನಾವೆಲ್ಲಾದ್ರೆ ನಮ್ದು ಕದ್ರೆ ಏನು ಮಾಡಬೇಕು, ನಾವು ತಲೆ ಬಿಸಿ ಮಾಡಬೇಕು, ಅಯ್ಯೋ ಹಾಲು ಹೋಯ್ತು, ಅಯ್ಯೋ ಮೊಸರು ತಿಂದ್ರು, ಅಯ್ಯೋ ಬೆಣ್ಣೆ ತಿಂದ್ರು ಅಂತ. ಹಾಗಲ್ಲ. ಮತ್ತೇನು ಕೇಳಿದ್ರೆ, ತಂದದ್ದು ತಿಂದದ್ದು ಎಲ್ಲ ಹೌದು, ಆದ್ರೆ ಅವರು ತಿನ್ಲಿಂತಲೇ ಇಟ್ಟದ್ದು. ಯಾವಾಗಲೂ ಒಂದು ಪಾಲು ಇಡಬೇಕಾದ್ರೆ ಇದಿರ್ಲಿ, ಇದು ಆ ಮಕ್ಕಳಿಬ್ರು ಬರ್ತಾವೆಲ್ಲ ತಂಟೆ ಮಕ್ಕಳು, ಅವ್ರುಗಳು ಬಂದ್ರೆ ಇರ್ಲಿ ಅಂತ ತೆಗ್ದಿಡ್ತಾ ಇದ್ರು. ಒಂದು ವೇಳೆ ಎಲ್ಲಿಯಾದ್ರೂ ಕೃಷ್ಣ ಬಲರಾಮರು ಬರದೇ ಇದ್ರೆ, ಅಯ್ಯೋ ನಾನು ತೆಗ್ದಿಟ್ಟದ್ದು ಹಾಗೆ ಉಂಟು, ತಿನ್ನಲೇ ಇಲ್ಲ ಅಂತೇಳಿ. ಹಿಂದೆಲ್ಲ ಅಜ್ಜಿ ಮನೆಗಳಿಗೆಲ್ಲ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ರು. ಹೋದ್ರೆ ಮಕ್ಕಳು ಬಂದ್ರೆ ಆ ಅಜ್ಜಿ ಮನೆಯಲ್ಲಿ ಅದು ತಂಟೆನೆ, ಹೇಳಿಕೊಂಡು ಮನೆ ಇಡಿ. ಈ ಮಕ್ಕಳು ಬಂದ್ರೆ ಒಂದು ವಸ್ತು ಇಟ್ಟಲ್ಲಿ ಇಡೋದಿಲ್ಲ, ಎಲ್ಲ ಅಡಿ ಮೇಲೆ ಮಾಡ್ತಾರೆ, ಹಾಗೆ ಹೀಗೆ ಅಂತೇಳಿ. ಹಾಗಾದ್ರೆ ಬರುವುದೇ ಬೇಡ ಹೇಳ್ಬೋದು. ಇಲ್ಲಪ್ಪ, ಅಜ್ಜಿಯಂದರಿಗೆ ತಾಯಿಯಂದರಿಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಬರಬೇಕು ಅಂತಲೇ ಆಸೆ. ಎಷ್ಟು ಆಸೆ ಇರುತ್ತೆ. ಮನೆಯಲ್ಲಿ ಬೆಳೆದಂಥ ಹಲಸಿನ ಹಣ್ಣು, ಮಾವಿನ ಹಣ್ಣು ಏನೇ ಇರಲಿ ಎಲ್ಲ ತುಂಡು ಮಾಡಿ ಎಲ್ಲ ಇಡುದು. ಆಯ್ತು, ಶಿಸ್ತಾಗಿ ತಿಂತಾವ? ಇಲ್ಲ, ಒಂದು ತಿಂತಾವೆ, ಒಂದು ಬಿಸಾಡ್ತವೆ. ಆದರೂ ಕೂಡ ತಾಯಿ ತಂದೆಯರಾಗ್ಲಿ, ಅಜ್ಜಿ ಅವರಿಗೆ ಕೊಡೋದನ್ನು ನಿಲ್ಲಿಸೋದಿಲ್ಲ. ಹಾಗಾದ್ರೆ ಏನು ಇಲ್ಲಿ ಕೇಳಿದ್ರೆ, ಆ ಪ್ರೀತಿ ಉಂಟಲ್ಲ, ಅದು ಪ್ರಧಾನ. ಅದನ್ನು ಕೃಷ್ಣ ಬಲರಾಮರಲ್ಲಿ ಮಾಡಿ ತೋರಿಸ್ತಾ ಇದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಆಗಾಗ ನಗುತ್ತಾ ಅದನ್ನು ಆನಂದ ಪಡ್ತಾ ಇದ್ರು. ಇವತ್ತು ನಾವು ಆ ಹಂತವನ್ನು ದಾಟಿದ್ದೇವೆ ಅಲ್ಲ.
ಮಕ್ಕಳು ಮಾಡಿದಾಗ ನಾವು ಅದನ್ನು ಎಂಜಾಯ್ ಮಾಡಬೇಕು. ಅದು ಬಿಟ್ಟು ಶಿಸ್ತು, ಏನು ಅವರು ಹಾಗಿದ್ದಾರೆ ಇವರು ಹೇಗಿದ್ದಾರೆ ನೀನು ಏನು ಮಾಡೋದು ಹೀಗೆ ಕೊಡ್ಬೇಕು ಹೀಗೆ ಕಲಿಸೋದಲ್ಲ, ಇದು ನಾಗರೀಕರಣ ಅಲ್ಲ. ಹಾಗಾಗಿ ಮಕ್ಕಳು ಮಕ್ಕಳಾಗಿ ಆಟ ಆಡುವಾಗ ಅವರ ಆ ಸಂತೋಷವನ್ನು ಅನುಭವಿಸುವುದುಂಟಲ್ಲ, ಇದು ಕೃಷ್ಣ ಬಲರಾಮನಿಂದಾಗಿ ನಾವು ಕಲಿಬೇಕಾದಂತಹ ಪಾಠ ಅಂತ ಹೇಳ್ತಾರೆ. ತೌ ತತ್ರ ಕುತೂಹಲಿನವು ಮೂರ್ಧಜ ವ್ಯಾಕುಲೇಕ್ಷಣವು ರೇದತು ಚಂದ್ರಬದನವು ದಾರಕವು ಸುಕುಮಾರಕವು. ಇನ್ನು ಇಡೀ ಸಮಗ್ರವಾದಂಥ ನಂದಗೋಕುಲದಲ್ಲಿ ಇವರು ಕುತೂಹಲವನ್ನು ಉಂಟು ಮಾಡಿದವರು ಅಂತ ಹೇಳ್ತಾರೆ ನೋಡಿ. ತೌ ತತ್ರ ಕುತೂಹಲಿನವು, ಕುತೂಹಲ ಅಂದ್ರೆ ಏನು ಮಾಡ್ತಾರಪ್ಪ ಅದು ಏನಪ್ಪ ಇದೇನಪ್ಪ ಅಂತ ತಿಳ್ಕೊಳ್ಬೇಕು. ಹಾಗೆ ಅಂತಹ ಇವರಿಬ್ಬರು ಮೂರ್ಧಜ ವ್ಯಾಕುಲೇಕ್ಷಣವು, ಯಾವಾಗಲೂ ಉತ್ತಮವಾದ ಜಡೆಯನ್ನು ಹೊಂದಿದ್ರು, ಕೂದಲೆಲ್ಲ ಕಟ್ಟಿಕೊಂಡಿದ್ರು. ಅಂದ್ರೆ ನಂದಗೋಕುಲದಲ್ಲಿ ಈ ಮಕ್ಕಳು ಎಲ್ಲಿ ಹೋದ್ರು, ಮಕ್ಕಳೇನು ಬಂದ್ರು, ಅವರದ್ದೇನು ಕತೆ ಅಂದ್ರೆ ಎಲ್ರಿಗೂ ಅವರದ್ದೇ ಕುತೂಹಲ. ಮಕ್ಕಳಿಗೂ ಕುತೂಹಲ, ಮಕ್ಕಳ ಬಗ್ಗೆಯೂ ಕುತೂಹಲ, ಎರಡೂ ಹೌದು. ಏನು ಮಕ್ಕಳಿಗೆ ಕುತೂಹಲ ಅಂತ ಕೇಳಿದ್ರೆ, ಕೆಲವು ಮಕ್ಕಳಿರ್ತವೆ ಸುಮ್ಮನೆ ಕೂತ್ಕೊಂಡಿರ್ತವೆ, ಅದೆಂಥದ್ದು ಗೊತ್ತಿಲ್ಲ, ಇದೆಂಥದ್ದು ಗೊತ್ತಿಲ್ಲ, ಶಿಸ್ತು ಪೇಟೆಯಲ್ಲಿ ಬೆಳೆದದ್ದು ಅಂತ ಇರ್ತವೆ. ಕೆಲವು ಮಕ್ಕಳೆಲ್ಲ ಅದೆಂಥದ್ದು ಕೆಂಪಿದ್ದು, ಇದೆಂಥದ್ದು ಹಸಿರಿದ್ದು, ಅದ್ಯಾಕೆ ಫ್ಯಾನ್ ತಿರುಗುತ್ತದೆ, ಇದ್ಯಾಕೆ ಹೀಗೆ ಮಾಡುತ್ತೆ ಅಂತ 25 ಕ್ವಶ್ಚನ್ ಮಾಡ್ತಾ ಇರ್ತವೆ, ಚುರುಕಾಗಿ ಇರ್ತವೆ. ಅವುಗಳಿಗೆ ಉತ್ತರ ಕೊಟ್ಟು ಸಾಕಾಗಿ ಬಿಡತ್ತೆ. ಇದನ್ನು ಕಂಡೇ ಪ್ರೊಬೆಲೋ ಮತ್ತೆ ಮಾಂಟೆಸರಿ ಅಂತ ರಷ್ಯಾದ ಇಬ್ರು ಡಾಕ್ಟರ್ಸ್ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಒಂದು ಶಾಲೆಯನ್ನು ಓಪನ್ ಮಾಡ್ತಾರೆ. ಅಲ್ಲಿ ಎಂಥದ್ದು ಇಲ್ಲ, ಮಕ್ಕಳಿಗೆ ಇಷ್ಟೇ, ಚಿಕ್ಕ ಮಕ್ಕಳಿಗೆ ಇಷ್ಟೇ ಕೆಲಸ, ಏನು ಆಟ ಆಡ್ಲಿಕ್ಕೆ ಬಿಡೋದು. ಅವುಗಳೊಂದು 25 ಕ್ವಶ್ಚನ್ ಕೇಳ್ತೇವೆ, ಅವುಗಳಿಗೆ ಉತ್ತರ ಕೊಡೋದು. ಇಷ್ಟೇ ಮಾಡಿದ್ರು. ಅದನ್ನೇ LKG UKG ಅಂತ ಕರೀತಾರೆ, ಲೋವರ್ ಕಿಂಡರ್ ಗಾರ್ಡನ್ ಅಪ್ಪರ್ ಕಿಂಡರ್ ಗಾರ್ಡನ್ ಅಂತ. ಅಲ್ಲಿ ಬರೀಲಿಕ್ಕೆ ಓದ್ಲಿಕ್ಕೆ ಯಾವುದೂ ಇಲ್ಲ ಅಂತ. ಆದ್ರೆ ಹೋಗಿ ಅಲ್ಲಿಯೂ ಶುರುವಾಯ್ತು, ಅಲ್ಲಿಯೂ ಮತ್ತೆ ಬರಿಬೇಕು ಓದಬೇಕು ಅಂತೆಲ್ಲ ಮಾಡಿದ್ರು. ನಿಜವಾಗಿ ಅವರು ಮಾಡಿದ್ದು ಯಾಕೆ ಕೇಳಿದ್ರೆ, ಆ ಮಕ್ಕಳಿಗೆ ತುಂಬ ಪ್ರಶ್ನೆಗಳು ಬರುತ್ತೆ, ಕುತೂಹಲ ಇರುತ್ತೆ, ಅದು ಏನು ಇದು ಏನು ಅಂತ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ತಂದೆ ತಾಯಿಗಳಿಗೂ ಸಾಧ್ಯ ಇಲ್ಲ. ಇಲ್ಲಿ ಯಶೋಧೆ ಹತ್ರ ಕೇಳುವಂಥದ್ದುಂಟು ಕೃಷ್ಣ ಬಲರಾಮರು, ಯಾಕೆ ಹಾಲು ಕುಡಿಬೇಕು, ಯಾಕೆ ನಿದ್ರೆ ಮಾಡಬೇಕು, ನಿದ್ರೆ ಅಂದ್ರೆ ಏನು ಅಂತ. ನಮಗೆ ನಿದ್ರೆ ಅಂದ್ರೆ ಏನು, ಕಣ್ಣು ಮುಚ್ಚುವುದು ಅಂತ ಹೇಳ್ತೇವೆ ನಾವು. ಕಣ್ಣು ಮುಚ್ಚುವುದನ್ನು ನಿದ್ರೆ ಅಂತ ಹೇಳಿದ್ರೆ, ನಾವು ರಾತ್ರಿ ಎಷ್ಟೋ ಸಲ ಕಣ್ಣು ಮುಚ್ಚಿರ್ತೇವೆ, ನಿದ್ರೇನೇ ಬಂದಿರೋದಿಲ್ಲ. ಅದು ಹೇಗೆ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ಆದ್ರೆ ಅವಳು ಹೇಗೆ ಹೇಳಲಿಲ್ಲ, ಯಶೋಧೆ ಹೇಗೆ ಹೇಳ್ತಾಳೆ, ಪ್ರಾಜ್ಞರೂಪಿ ಭಗವಂತನ ಆಲಿಂಗನೆ ಮಾಡುವುದೇ ನಿದ್ರೆ, ಭಗವಂತನನ್ನು ಅಪ್ಪಿಕೊಳ್ಳುವುದು. ಅಂದ್ರೆ ಅಷ್ಟು ಕರೆಕ್ಟ್ ಆದ ನಾಲೆಜ್ ಅನ್ನು ಕೊಡ್ತಾ ಇದ್ರು. ನಾವು ಕೊಡ್ತೇವಾ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ವೇದಾಂತ ಜ್ಞಾನಗಳು ನಮಗಿಲ್ಲ. ಆಗ ಏನು ಮಾಡಬೇಕು, ಯಾರು ತಿಳಿದವರಿದ್ದಾರೆ ಅವರ ಹತ್ರ ಬಿಡಬೇಕು ಮಕ್ಕಳನ್ನು. ಹಾಗಾದ್ರೆ ಎಲ್ಲಿ ಬಿಡೋದು? ಅದಕ್ಕೆ ನೋಡಿ, ಹಿಂದೆಲ್ಲ ಅಜ್ಜಿ ಮನೆಗೆ ಎಲ್ಲ ಬಿಡೋದು, ಸೋದರ ಮಾವ ಅಜ್ಜಿ ಮನೆಯಲ್ಲಿ ಎಲ್ಲ ಅವರೊಂದಿಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ರು. ಈಗ ಅಂಥದ್ದಿಲ್ವೇ ಇಲ್ಲ. ಹಾಗಾಗಿ ಈಗ ಏನು ಮಾಡ್ತೇವೆ, ಯಾವುದೋ ಬೇಸಿಗೆ ಕಾಲದ ಶಿಬಿರಗಳಿಗೆ ಹಾಕ್ತೇವೆ. ಆ ಕಲ್ಪನೆಯಿಂದಲೇ ಇವರು ಏನು ಮಾಡಿದ್ರು ಕೇಳಿದ್ರೆ, ಅಂತಹ ಗುರುಕುಲವನ್ನು ಓಪನ್ ಮಾಡಿದ್ರು. ಆದ್ರೆ ಮುಂದೆ ಅದು ಮತ್ತೆ ಹೋಗಿ ಅದು ಹಣ ಸಂಪಾದನೆಗೆ ಮಾಡುವ ಒಂದು ಮಾರ್ಗವಾಗಿ ಅದು ಬೆಳೆಯಿತು. ಆದ್ರೆ ಹಾಗಲ್ಲ. ಹಾಗಾಗಿ ಹೇಳ್ತಾರೆ, ತೌ ತತ್ರ ಕುತೂಹಲಿನವು, ಇವರ ವಿಷಯದಲ್ಲಿಯೂ ಕುತೂಹಲ. ಕೃಷ್ಣ ಬಲರಾಮರು ಎಲ್ಲಿಗೆ ಹೋದ್ರಪ್ಪ, ಏನು ಮಾಡಿದ್ರಪ್ಪ, ಇನ್ನೇನು ಮಾಡಿದ್ರಪ್ಪ ಅಂತ ಅದು ಒಂದು ಕುತೂಹಲ, ಅಥವಾ ಇವರಿಗೆ ಒಂದು ಕುತೂಹಲ, ಅದು ಏನು ಇದು ಏನು ಎನ್ನುವಂಥದ್ದು. ಹೀಗೆ ಇಬ್ಬರು ಕೂಡ ಕುತೂಹಲದಿಂದ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು. ಇನ್ನು ಉತ್ತಮವಾದ ಜಡೆಗಳನ್ನು ಕಟ್ಟಿಕೊಂಡಿದ್ರು. ಜಟೆಗಳನ್ನು ಅಂದ್ರೆ ತಲೆಗೂದಲೆಲ್ಲ ಚೆನ್ನಾಗಿ ಇತ್ತು, ಅದನ್ನು ಒಳ್ಳೆ ಕಟ್ಟಿಕೊಳ್ತಾ ಇದ್ರು. ನೋಡ್ಬೇಕಾದ್ರೆ ಮಕ್ಕಳಿಗೆ ಆ ಜುಟ್ಟು ಎನ್ನುವಂಥದ್ದು ನೋಡಿ, ಅದು ದೊಡ್ಡದಾದ ಮೇಲೆ ಇಲ್ಲ, ಚಿಕ್ಕದಾಗಿರುವಾಗ 2-3 ಜುಟ್ಟುಗಳನ್ನು ಕಟ್ಟುವಂಥದ್ದು. ಇವತ್ತು ನೋಡಿ, ನಮ್ಮ ಉಡುಪಿಯ ಕೃಷ್ಣ ಬಾಲಕೃಷ್ಣ ಹೇಗೆ ಗೊತ್ತಾಗ್ತದೆ ನಿಮಗೆ? ಬಾಲಕೃಷ್ಣ ಅಂತ ಕೇಳಿದ್ರೆ ಮುದ್ದು ಮುಖದವ 3 ಜಡೆಯವ ಅಂತ ಹೇಳಿದ್ರು. 3 ಜಡೆ ಉಂಟು ನೋಡಿ. ಚಿಕ್ಕ ಮಕ್ಕಳಿಗೆ 2 ಜಡೆ 3 ಜಡೆ ಇತ್ಯಾದಿಗಳೆಲ್ಲ ಹಾಕ್ತೇವೆ. ದೊಡ್ಡದಾದ ನಂತರ ಹಾಕ್ತೇವೆ? ಇಲ್ಲ. ದೊಡ್ಡದಾದ ನಂತರ ಎಲ್ಲಿಯಾದ್ರೂ 2-3 ಜಡೆ ಆಗಿದ್ರೆ ಏನು ತಲೆ ಸಮ ಇಲ್ವಾ ಅಂತ ಕೇಳಿ. ಹಾಗಾದ್ರೆ ಏನು ಕೇಳಿದ್ರೆ, ಆ ಕಾಲದಲ್ಲಿ ಮಾಡುವಂಥದ್ದನ್ನು ಮಾಡಬೇಕು. ಹಾಗಾಗಿ ಅಂಥದ್ದನ್ನು ಕೃಷ್ಣ ಬಲರಾಮರ ಹತ್ರ ಇತ್ತು. ಅವರು ಮಕ್ಕಳು ಎನ್ನುವಂಥದ್ದನ್ನು ಪ್ರತಿಬಿಂಬಿಸ್ಲಿಕ್ಕೋಸ್ಕರ ಜಟೆಯನ್ನೆಲ್ಲ ಹೇಳ್ತಾ ಇದ್ದಾರೆ. ಅತ್ಯಂತ ಕಣ್ಣುಗಳು ಹೇಗಿತ್ತು ಕೇಳ್ತಾರೆ ಹೇಳಿದ್ರೆ, ವ್ಯಾಕುಲೇಕ್ಷಣವು, ಭಯಂಕರ ಚುರುಕು. ಕಣ್ಣು ನೋಡಿದ್ರೆ ಟಕ ಆಚೀಚೆ ಹೊಡ್ತಾ ಇತ್ತು. ಎಲ್ಲಿ ಈ ಕಡೆ ನೋಡ್ತಾರೆ ಹೇಳಿದ್ರೆ ಆ ಕಡೆ ನೋಡ್ತಾರೆ, ಆ ಕಡೆ ನೋಡಿದ್ರೆ ಇಲ್ಲಿದ್ರು. ನೀವು ಎಷ್ಟು ಕೇಳಿದ್ರೆ ನಾವು ಹೇಳ್ತೇವೆ, ಒಂದು ಏನಾದ್ರೂ ಕಸ ಬಿದ್ರೆ ಅದು ಪಕ್ಕ ಮಕ್ಕಳಿಗೆ ಗೊತ್ತಾಗಿ ಬಿಡತ್ತೆ, ಎಲ್ಲಿ ಇರ್ತಾವೇನೋ ಪಟ್ಟ ಹೋಗಿ ಆ ಕಸವನ್ನು ತೆಗೆದು ಬಾಯಿಗೆ ಹಾಕೊಂಡೆ ಆಯ್ತು. ನಮಗೆ ಗೊತ್ತಾಗುದಿಲ್ಲ, ನಾವೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೇವೆ ಅಂತ ನಮ್ಮ ತಲೆಯಲ್ಲಿ. ಆದ್ರೆ ಆ ಮಕ್ಕಳಿಗೆ ಮಾತ್ರ ಒಂದು ಚಿಕ್ಕ ಕಸವೂ ಕೂಡ ಕಾಣಿಸ್ತದೆ, ಹದ್ದಿನ ಕಣ್ಣಿನ ಹಾಗೆ. ಅಂದ್ರೆ ಕಣ್ಣು ಅಷ್ಟು ಚುರುಕಾಗಿ ಇತ್ತು. ಹಾಗಾಗಿ ಕಳವಳದ ಕಣ್ಣು ಅಂತ ಹೇಳ್ತಾರೆ. ವ್ಯಾಕುಲೇಕ್ಷಣ ಅಂದ್ರೆ ಹಾಗೆ ಕಳಕಳ, ಆಚೆ ಈಚೆ ನೋಡುದು, ಏನಂತ ನೋಡ್ತದೆ ಅಂತಿಲ್ಲ. ಆ ಮಕ್ಕಳಿಗೆ ತನ್ನಿಗ ಏನು ಬಿತ್ತು ಅಂತ ಗೊತ್ತಾಗುದಿಲ್ಲ, ಅದು ಸಿಕ್ಕಿದ ನಂತರನೇ ಗೊತ್ತಾಗುದು ಇದು ಎಲ್ಲಿತ್ತಪ್ಪ ಅಂತ.
ಈ ರೀತಿಯಾದಂತಹ ಬಹಳ ಚುರುಕಾದಂತಹ ಕಣ್ಣುಗಳನ್ನು ಹೊಂದಿಕೊಂಡಿದ್ರು ಅಂತ ಹೇಳ್ತಾರೆ. ರೇಜತುಶ್ಚಂದ್ರವದನೋ ದಾರಕವು ಸುಕುಮಾರಕವು. ಇನ್ನು ಚಂದ್ರವದನ ಅಂತ ಹೇಳ್ತಾರೆ, ಚಂದ್ರನ ಹಾಗೆ ಮುಖವನ್ನು ಹೊಂದಿಕೊಂಡಿದ್ರು, ಸುಕುಮಾರರಾಗಿದ್ರು ಈ ಮಕ್ಕಳು. ಸುಕುಮಾರರು ಅಂದ್ರೆ ಆ ಚರ್ಮ ಇತ್ಯಾದಿಗಳ ಎಳೇ ವಯಸ್ಸಿನವರಲ್ವಾ, ಹಾಗಾಗಿ ಮುಟ್ಲಿಕ್ಕೆಲ್ಲ ಬಹಳ ಸ್ನಿಗ್ಧವಾಗಿತ್ತು, ಮೆತ್ತನೆ ಮೆತ್ತನೆ ಇದ್ದಂಥ ಶರೀರಗಳೆಲ್ಲ ಆಗಿತ್ತು. ಅದರ ಜೊತೆಗೆ ಚಂದ್ರವದನ, ಮುಖ ನೋಡಿದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು. ಚಂದ್ರ ಅಂದ್ರೆ ಹಾಗೆ ಚದಿ ಆಹ್ಲಾದ, ನೋಡುವಾಗ ಖುಷಿ ಬರುವಂಥದ್ದಕ್ಕೆ ತಾನು ಚಂದ್ರ ಅಂತ ಕರಿತೇವೆ. ಹಾಗಾಗಿ ಚಂದ್ರನನ್ನು ನೋಡಿದಾಗ ಎಷ್ಟೇ ಕಷ್ಟಗಳಿದ್ರು ಪರಿಹಾರ ಆಗಿ ಮನಸ್ಸಿಗೆ ಶಾಂತಿ ಸಿಕ್ಕತ್ತು. ಅದೇ ಈ ಮಕ್ಕಳ ಮುಖವನ್ನು ನೋಡಿದ್ರೆ ಸಾಕು, ಎಲ್ಲ ಕಷ್ಟಗಳು ಹೋಗಿ ಆನಂದ ಎನ್ನುವಂಥದ್ದು ಬರ್ತಾ ಇತ್ತು. ಅದಕ್ಕೋಸ್ಕರ ಹೇಳ್ತಾರೆ ಚಂದ್ರಬದನವು, ಬಹಳ ಚಂದದ ಹುಡುಗರಾಗಿದ್ರು ಇವರಿಬ್ರು ಕೃಷ್ಣ ಬಲರಾಮರು. ಅತಿ ಪ್ರಸಕ್ತವು ತೌ ದೃಷ್ಟವು ಸರ್ವಬ್ರಜ ವಿಚಾರಿಣವು ನಾಶಕ್ನೋತ್ತೌ ದಾರಯಿತಂ ನಂದಗೋಪಃ ಸುಧರ್ಮದೌ. ಇನ್ನು ಹೇಳ್ತಾರೆ ರಾಮಕೃಷ್ಣರು ಸಮಸ್ತ ಗೋಕುಲವನ್ನು ಸಂಚರಿಸ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಅಲ್ಲಿ ಮಾತ್ರ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲ, ಇಡೀ ನಂದ ಗೋಕುಲದಲ್ಲಿ ಎಲ್ಲರ ಮನೆಗೂ ಓಡಿಕೊಂಡು ಹೋಗಿಕೊಂಡು ಎಲ್ಲ ಬರ್ತಾ ಇತ್ತು. ಹಾಗಾಗಿ ನಂದಗೋಪ ಕೂಡ ಅಷ್ಟೇ, ಗೋವು ಕರುಗಳ ಮಧ್ಯದಲ್ಲಿ ಹೋಗಿ ಸಂಚರಿಸಿಕೊಂಡು ಇವರಿಬ್ಬರನ್ನು ಕೂಡ ಅವರನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರ, ಆದ್ರೆ ಈ ಮಕ್ಕಳು ಸಿಗ್ತಾ ಇರಲಿಲ್ಲ. ನೋಡಿ, ನಾಶಕ್ನೋತ್ತೌ ದಾರಯಿತು, ಎಲ್ಲಿ ಹೋಗಿದ ಈ ಕರುಗಳ ಮಧ್ಯದಲ್ಲಿ ಹೋಗ್ತಾವೆ, ದನಗಳ ಮಧ್ಯದಲ್ಲಿ ಈ ಮಕ್ಕಳು ಹೋಗ್ತಾವೆ. ಪಾಪ ಮಕ್ಕಳು ಹೋಗ್ತಾವೆ ಅಂತ ಹೇಳಿ ಇವನಿಗೆ ಹೋಗ್ಲಿಕ್ಕೆ ಆಗತ್ತಾ? ಇವನು ಹೋಗುವಾಗ ಮಕ್ಕಳು ಅಲ್ಲಿಂದ ಓಡಿ ಹೋಗ್ತವೆ. ಖಾಲಿ ಇಲ್ಲಿ ಮಾತ್ರ ಅಲ್ಲ, ಪೂರ್ತಿ ಮಕ್ಕಳು ಕರು ದನಗಳ ಮಧ್ಯದಲ್ಲೇ ಆಟ ಆಡ್ತಾ ಇದ್ದದ್ರಿಂದ ಅವರನ್ನು ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅತಿ ಪ್ರಸಕ್ತವು ಕ್ರೀಡಾಯಾಂ ಕೃಷ್ಣ ಸಂಕರ್ಷಣವು ಮೊಹೋ ಕ್ವಚಿದ್ ವೇಶ್ಮನಿ ನಿರ್ಗತ್ಯ ನವನೀತಂಚ ಗೃಹತು. ಪುನಃ ಪುನಃ ಕೃಷ್ಣ ಬಲರಾಮರು ಆಟದಲ್ಲಿ ಬಹಳ ಆಸಕ್ತರಾಗಿದ್ರು. ಯಾವಾಗ ನೋಡಿದ್ರು ಆಟ 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 ಹೀಗೆ ಇದ್ರು. ಹಾಗಾಗಿ ಕೆಲವರ ಮನೆಗೆ ಹೋಗ್ತಾ ಇದ್ರವರು. ಕ್ವಚಿದ್ ವೇಶ್ಮನಿ ನಿರ್ಗತ್ಯ, ಆಟ ಆಡುವಾಗ ಹಸಿವೆ ಆಗುತ್ತೆ, ಬಾಯಾರಿಕಾಗುತ್ತೆ, ಯಾರ್ಯಾರೋ ಮನೆಗೆ ನುಗ್ಗುದು. ಅಲ್ಲಿ ಹೋಗಿ ಏನು ಮಾಡೋದು? ನವನೀತಂಚ ಗೃಹತು, ಅಲ್ಲಿದ್ದ ಬೆಣ್ಣೆಯನ್ನು ಹಿಡಿದು ಕುಡಿತಾ ತಿನ್ನುತ್ತಾ ಇದ್ದು. ಅಪಹರಿಸೋದು ಅಂತ ಗೃಹತು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಗೃಹತು ಅಂದ್ರೆ ಹಿಡ್ಕೊಳ್ಳೋದು. ಏನು? ಅವರ ಪಾಲಿನ ಬೆಣ್ಣೆಯನ್ನೇ ಅವರು ಹಿಡಿದದು ಹೊರತು ಇನ್ನೊಬ್ಬರದ್ದಲ್ಲ. ಯಾವಾಗಲೂ ಕದಿಯುವುದು ಹೇಗೆ? ವಿದೌಟ್ ಪರ್ಮಿಷನ್ ತಗೊಂಡ್ರೆ ಅದು ಕಳ್ಳತನ, ವಿದ್ ಪರ್ಮಿಷನ್ ತಗೊಂಡ್ರೆ ಅದು ಕಳ್ಳತನ ಅಲ್ಲ. ಇವತ್ತು ನಾವೇ ಇಲ್ಲಿ ಒಂದಿಷ್ಟು ಫಲವಸ್ತುಗಳನ್ನು ದೇವರ ಸಮರ್ಪಣೆಗೆ ಅಂತ ಇಟ್ಟಿರ್ತಾರೆ. ನಾವೇನು ಮಾಡ್ತೇವೆ? ಆಚೆ ಈಚೆ ನೋಡಿ ಪೂಜೆ ಎಲ್ಲ ಆದ ನಂತರ ಅದನ್ನು ತೆಗೆದು ನಮ್ಮ ಬ್ಯಾಗಿಗೆ ಹಾಕಿಕೊಂಡು ಹೋಗ್ತೇವೆ. ಏನು ಹೇಳ್ತೀರಿ ನೀವು? ನೋಡಿ ಮಾರ್ರೆ, ಭಟ್ರು ಎಲ್ಲ ಹಿಡ್ಕೊಂಡೇ ಹೋದದ್ದು ಅಂತ ಹೇಳ್ತೇವೆ. ಅದೇ ನಾವು ನಿಮ್ಮ ಹತ್ರ ಬಂದು ಕೇಳ್ತೇವೆ, ಮನೆಯಲ್ಲಿ ಪಾಪ ಮಕ್ಕಳಿದ್ದಾರೆ 2 ಹಣ್ಣು ಕೊಡಿ ಅಂತ. ನೀವೇ ಚೀಲ ತಂದಿಟ್ಟು 10-15 ಹಣ್ಣನ್ನು ಹಾಕಿ ಕೊಡ್ತೀರಿ. ಯಾರಾದ್ರೂ ಕೇಳಿದ್ರೆ ಇಲ್ಲ ಇಲ್ಲ ನಾವೇ ಕೊಟ್ಟದ್ದು ಅಂತ ಹೇಳ್ತೀರಿ. ಹಾಗಾದ್ರೆ ಕಳ್ಳತನ ಅಂದ್ರೆ ವಿದೌಟ್ ಪರ್ಮಿಷನ್, ಯಾವ ಒಪ್ಪಿಗೆಯೂ ಇಲ್ಲದೆ ತೆಗೆದುಕೊಂಡು ಹೋದ್ರೆ ಅದು ಕಳ್ಳತನ, ಒಪ್ಪಿಗೆ ಇದ್ದು ತಗೊಂಡು ಹೋದ್ರೆ ಅದು ಕಳ್ಳತನ ಅಲ್ಲ. ಇಡೀ ಜಗತ್ತು ಎನ್ನುವಂಥದ್ದು ಕೃಷ್ಣನಾದದ್ರಿಂದ ಅವನ ಒಪ್ಪಿಗೆ ಬೇರೆಯವರಿಗೆ ಬೇಕೇ ಹೊರತು ಅವನು ಯಾರ ಒಪ್ಪಿಗೆಯನ್ನು ಕೇಳುವ ಅಗತ್ಯ ಇಲ್ಲ. ಆದ್ದರಿಂದ ಅವ ಬೆಣ್ಣೆಯನ್ನು ತಾನು ತೆಗೆದುಕೊಂಡ, ತಾನು ಅಧಿಕಾರಯುತವಾಗಿಯೇ ತೆಗೆದುಕೊಂಡ. ಆದ್ರೆ ಅದರಿಂದ ಬಹಳ ಆನಂದವನ್ನು ಅಲ್ಲಿಯ ಗೋಪಿಕಾ ಸ್ತ್ರೀಯರು ಪಡಿತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಚಿಂತನೆಗಳನ್ನು ನಾಳೆ ಸೇರುವಾಗ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ಮನಸರ್ತಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣ ಅರ್ಪಣ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಚ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೀ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಾಹಾರೀ ಶಕಟಾಸುರಭಂಜನಃ ನಂದಬ್ರಜ ಜನಾನಂದೀ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನವಾಹಾರೋ ಮುಜಗುಂದ ಪ್ರಸಾದಕೃತ ಷೋಡಶಸ್ತ್ರೀ ಸಹಸ್ರೇಶ ತ್ರಿಭಂಗೀ ಮಧುರಾಕೃತಿಃ ಸುಖಭಾಗಮೃದಾಬ್ದಿಂದುರ್ಗೋವಿಂದೋ ಯೋಗಿನಾಂ ಪತಿಃ ವತ್ಸಪಾದಹರೋ ದಂತೋ ಧೀರ್ಘ